ಎಲ್ಲರಿಗೂ ನಮಸ್ಕಾರ. ನಿನ್ನೆ 16ನೇ ಶ್ಲೋಕದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿದುಕೊಂಡ್ವಿ. ಅನಪೇಕ್ಷಃ ಶುಚಿರ್ದಕ್ಷಃ ಉದಾಸೀನಃ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಇಲ್ಲಿ ಭಕ್ತನ ಕೆಲವು ಗುಣಗಳನ್ನ ಕುರಿತು ಕೃಷ್ಣ ಪರಮಾತ್ಮ ಅಲ್ಲಿ ಹೇಳ್ತಾನೆ. ಅನಪೇಕ್ಷಃ ಶುಚಿರ್ದಕ್ಷಃ ಉದಾಸೀನಃ ಗತವ್ಯಥಃ ಸರ್ವ ಆರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಇದು 16ನೇ ಶ್ಲೋಕ. ಇಲ್ಲಿ ಯಾವುದನ್ನೇ ಅಪೇಕ್ಷಿಸದ, ಅಂತರಂಗದಲ್ಲಿ ಬಹಿರಂಗದಲ್ಲಿ ಶುಚಿಯಾಗಿರುವಂತಹ, ತನ್ನ ಎಲ್ಲ ವ್ಯವಹಾರಗಳಲ್ಲಿ ಎಲ್ಲ ಕೆಲಸಗಳಲ್ಲಿ ದಕ್ಷನಾಗಿರುವಂತಹ, ಮಧ್ಯಸ್ಥನಾಗಿರುವ, ಯಾವುದೇ ರೀತಿಯ ವ್ಯಥೆಯನ್ನ ಅನುಭವಿಸದ, ಎಲ್ಲ ರೀತಿಯ ಕ್ರಿಯೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಿರುವಂತಹ ಯಾವ ವ್ಯಕ್ತಿ ಇದ್ದಾನೆಯೋ ಅಂತಹ ವ್ಯಕ್ತಿ ನನಗೆ ನನ್ನ ಭಕ್ತನಾಗಿ ತುಂಬಾ ಪ್ರಿಯನಾಗಿರ್ತಾನೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಈ 16ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಇವತ್ತು ಮುಂದಿನ ಶ್ಲೋಕಗಳನ್ನ ಗಮನಿಸೋಣ. 17ನೇ ಶ್ಲೋಕ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ್ ಯಹ ಸಮೇ ಪ್ರಿಯಃ. ಆ ವ್ಯಕ್ತಿ ನನಗೆ ತುಂಬಾ ಪ್ರೀತಿ ಪಾತ್ರನಾದವನು. ಎಂತಹ ವ್ಯಕ್ತಿ? ಈ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ. ಈ 17ನೇ ಶ್ಲೋಕದಲ್ಲಿ ಒಟ್ಟು 6 ಗುಣಗಳನ್ನ ಕೃಷ್ಣ ಪರಮಾತ್ಮ ಪಟ್ಟಿ ಮಾಡಿದ್ದಾನೆ. ಯಹ ನ ಹೃಷ್ಯತಿ, ಇಷ್ಟವಾದ ಪದಾರ್ಥ ಸಿಕ್ಕಾಗ ಅಥವಾ ಇಷ್ಟವಾದ ವಿಷಯ ನಡೆದಾಗ ಯಾರು ಹರ್ಷದಿಂದ ನಲಿಯುವುದಿಲ್ಲವೋ, ಯೋ ನ ಹೃಷ್ಯತಿ. ನ ದ್ವೇಷ್ಟಿ, 23ನೇ ಗುಣ. ನ ದ್ವೇಷ್ಟಿ, ಯಾರು ದ್ವೇಷವನ್ನ ಮಾಡುವುದಿಲ್ಲವೋ. ಯಾವಾಗ? ಅನಿಷ್ಟ ಪ್ರಾಪ್ತವು, ತನಗೆ ಇಷ್ಟವಿಲ್ಲದಂತಹ ಒಂದು ವಿಚಾರ ನಡೆದಾಗ ಅಥವಾ ಅಂತಹ ಘಟನೆ ಸಂಭವಿಸಿದಾಗ ಯಾರು ಮನಸ್ಸನ್ನ ತುಂಬಾ ಕೆಟ್ಟದಾಗಿ ಮಾಡಿಕೊಂಡು ಬೇರೆಯವರನ್ನ ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೋ ಅಂತಹ ಸಂದರ್ಭ ಇಲ್ಲದಿರುವಂತಹ ವ್ಯಕ್ತಿ ನ ದ್ವೇಷ್ಟಿ. ಇವನಲ್ಲಿ ದ್ವೇಷ ಭಾವವನ್ನ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನ ಶೋಚತಿ, ಶೋಕ ಯಾರಿಗೆ ಉಂಟಾಗೋದಿಲ್ಲ ಅಂತಂದ್ರೆ ಇಂತಹ ಒಬ್ಬ ವ್ಯಕ್ತಿಗೆ ಶೋಕವೂ ಕೂಡ ಇಲ್ಲ. ನ ಶೋಚತಿ, ಯಾವ ಸಂದರ್ಭದಲ್ಲಿ? ಪ್ರಿಯ ವಿಯೋಗೆ ಅಥವಾ ಪ್ರಿಯ ವಿಪ್ರಿಯೋಗೆ, ಯಾರಿಂದ ಅವರ ಪ್ರೀತಿ ಪಾತ್ರರಾದವರು ದೂರವಾದಾಗ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಮನಸ್ಸಿನಲ್ಲಿ ದುಃಖ ಉಂಟಾಗೋದು ಸಹಜ. ಆದರೆ ಇಂತಹ ಭಕ್ತ ಅದೆಲ್ಲವನ್ನ ಮೀರಿಬಿಟ್ಟಿದ್ದಾನೆ. ಆದ್ದರಿಂದ ಇವನು ತನ್ನ ಪ್ರೀತಿ ಪಾತ್ರರಾದವರು ತನ್ನಿಂದ ದೂರವಾದಾಗಲೂ ಕೂಡ ನ ಶೋಚತಿ, ಅವನು ಶೋಕವನ್ನ ಅನುಭವಿಸೋದಿಲ್ಲ, ದುಃಖವನ್ನ ಅನುಭವಿಸೋದಿಲ್ಲ. ನ ಕಾಂಕ್ಷತಿ, ಇವನು ಯಾವುದನ್ನೇ ಆಸೆಯನ್ನೂ ಕೂಡ ಮಾಡೋದಿಲ್ಲ. ತನಗೆ ಯಾವುದು ದೊರಕಲಿಲ್ಲವೋ ಅಂತಹ ಸುಖ ಸೌಲಭ್ಯಗಳನ್ನ ಕುರಿತು ಇವನು ಆಕಾಂಕ್ಷೆ ಪಡೋದಿಲ್ಲ, ಇಷ್ಟಪಡೋದಿಲ್ಲ. ಅಂತಹ ವ್ಯಕ್ತಿ ನ ಕಾಂಕ್ಷತಿ. ಶುಭ ಅಶುಭ ಪರಿತ್ಯಾಗಿ, ಶುಭ ಅಥವಾ ಅಶುಭ, ಒಳ್ಳೆಯದು ಅಥವಾ ಕೆಟ್ಟದ್ದು, ಅವೆಲ್ಲವನ್ನ ಕೂಡ ಇವನು ಎಲ್ಲ ಕ್ರಿಯೆಗಳನ್ನು ಕೂಡ ಬಿಟ್ಟು ಬಿಟ್ಟಿರುವಂತಹ ವ್ಯಕ್ತಿ. ಶುಭ ಕರ್ಮ ಮಾಡಿದ್ರೆ
ಅವನಿಗೆ ಪುಣ್ಯ ಪ್ರಾಪ್ತಿಯಾಗಬಹುದು, ಆದರೆ ಅದರಿಂದ ಅವನ ಕರ್ಮ ಬಾಹುಳ್ಯ ಉಂಟಾಗತ್ತೆ, ಅದರಿಂದ ಅವನು ಮತ್ತೆ ಬಂಧನಕ್ಕೆ ಸಿಕ್ಕಿ ಬಿಡಬೇಕಾಗತ್ತೆ ಅಂತ ಶುಭ ಕರ್ಮಗಳನ್ನು ಅವನು ನಂಬಿಕೊಳ್ಳೋದಿಲ್ಲ. ಅಶುಭ ಕರ್ಮಗಳು ಅವನ ವ್ಯಕ್ತಿತ್ವಕ್ಕೆ ತಕ್ಕುದಲ್ಲವಾದದ್ದರಿಂದ ಅವನು ಆ ಅಶುಭ ಕರ್ಮಗಳಲ್ಲಿ ಎಂದೆಂದಿಗೂ ಮನಸ್ಸನ್ನ ಇಡೋದಿಲ್ಲ. ಆದ್ದರಿಂದ ಶುಭ ಅಶುಭ ಈ ಎರಡೂ ರೀತಿಯ ಕರ್ಮಗಳನ್ನ ಇವನು ಪರಿತ್ಯಜಿಸಿ ಬಿಟ್ಟಿರ್ತಾನೆ. ಆದ್ದರಿಂದ ಇವನು ಶುಭ ಅಶುಭ ಪರಿತ್ಯಾಗಿ. ಹಾಗೆಯೇ ಭಕ್ತಿಮಾನ್, ಇವನು ಯಾವಾಗಲೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೊಂದಿರ್ತಾನೆ. ಇಲ್ಲಿ ಬಳಸಿರುವಂತಹ ವಿಶೇಷಣಗಳನ್ನ ನೋಡಿ, ಇವನಲ್ಲಿ ಸಂತೋಷ ಉಂಟಾಗೋದಿಲ್ಲ, ಯಾರನ್ನು ದ್ವೇಷ ಮಾಡೋದಿಲ್ಲ, ಯಾವುದಕ್ಕೂ ಶೋಕವನ್ನ ಅನುಭವಿಸೋದಿಲ್ಲ, ಯಾವುದಕ್ಕೂ ಆಸೆ ಪಡೋದಿಲ್ಲ, ಶುಭ ಅಶುಭ ಇತ್ಯಾದಿ ಎಲ್ಲ ಕರ್ಮಗಳನ್ನ ಬಿಟ್ಟು ನಿಂತಿರುವಂತಹ ವ್ಯಕ್ತಿ ಮತ್ತು ಮುಖ್ಯವಾಗಿ ಭಕ್ತಿಯುತನಾದವನು. ಈ 6 ಗುಣಗಳು ಈ ಶ್ಲೋಕದಲ್ಲಿ ಭಗವಂತನಿಂದ ವ್ಯಕ್ತಪಡಿಸಲ್ಪಟ್ಟಿವೆ. ಕೆಲವುದರ ವಿಶೇಷ ಅರ್ಥವನ್ನ ಸ್ವಲ್ಪ ನೋಡೋಣ. ನ ಹೃಷ್ಯತಿ, ಯಾರು ಆನಂದದಿಂದ ಕುಣಿದಾಡೋದಿಲ್ಲವೋ ಅಂತಹ ವ್ಯಕ್ತಿ. ಈ ಹಿಂದೆ 15ನೇ ಶ್ಲೋಕದಲ್ಲಿ ಹರ್ಷಾಮರ್ಷ ಅನ್ನೋ ವಿಚಾರವನ್ನ ನಾವು ಕಂಡಿದ್ವಿ. ಹರ್ಷಾದಿಗಳಿಂದ ಮುಕ್ತನಾದವನು ಅಂತ. ಇಲ್ಲಿ ಇವನು ಹೃಷ್ಯತಿ ಅಂತ ಪುನರುಕ್ತಿ ಅಂತ ಅನ್ನಿಸಬಹುದು. ಆದ್ರೆ ಇಲ್ಲಿ ಇವನ ಸಂತೋಷ ಯಾವುದಿದ್ರೂ ಕೂಡ ಪ್ರಾಪಂಚಿಕವಾದ ವಸ್ತುಗಳ ಸಂಪರ್ಕದಿಂದ ಉಂಟಾಗುವಂತಹ ಹರ್ಷವಲ್ಲ. ಯಾಕೆಂತಂದ್ರೆ ಇಂತಹ ಒಬ್ಬ ಜ್ಞಾನಿಯಾದಂತಹ ವ್ಯಕ್ತಿ ಈಗಾಗಲೇ ತನ್ನ ಜ್ಞಾನದ ಪ್ರಭಾವದಿಂದಾಗಿ ಪರಮಾತ್ಮನಲ್ಲಿ ಏಕತೆಯನ್ನ ಪಡೆದಿರೋ ಕಾರಣದಿಂದಾಗಿ ಅವನಿಗೆ ಲೌಕಿಕ ವಿಷಯಗಳ ಬಗ್ಗೆ ಯಾವುದೇ ರೀತಿಯ ಆಸೆ ಇರೋದಿಲ್ಲ. ಎರಡನೇದು ನ ದ್ವೇಷ್ಟಿ, ಯಾರನ್ನೂ ದ್ವೇಷ ಮಾಡೋದಿಲ್ಲ. ಇವನ ಹೃದಯದಲ್ಲಿ ಭಕ್ತನಾಗಿರೋ ಕಾರಣದಿಂದಾಗಿ ಅವನ ಮನಸ್ಸನ್ನ ಯಾವಾಗಲೂ ಕೂಡ ತನ್ನ ದೇವತಾ ಸ್ವರೂಪವೇ ಆವರಿಸಿಕೊಂಡಿರೋ ಕಾರಣದಿಂದಾಗಿ ಯಾರನ್ನು ಇವನು ದ್ವೇಷ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿಯನ್ನ ಇವನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಮಾತನ್ನ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನ ಶೋಚತಿ ನ ಕಾಂಕ್ಷತಿ, ಗತೈ ಶೋಕೋ ನ ಕರ್ತವ್ಯ, ಆಗಿ ಹೋದ ವಿಷಯಕ್ಕೆ ಯಾರು ಕೂಡ ಶೋಕ ಪಡಬಾರದು. ಇದೊಂದು ಸಾಮಾನ್ಯ ನೀತಿ. ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವನಾಗಿ ಇವನು ಯಾವುದೇ ವಿಷಯಕ್ಕೂ ಕೂಡ ಶೋಕವನ್ನ ಮನಸ್ಸಿಗೆ ತಂದುಕೊಳ್ಳೋದಿಲ್ಲ. ನ ಶೋಚತಿ ನ ಕಾಂಕ್ಷತಿ, ತನಗೆ ಸಿಗದಂತಹ ವಸ್ತುವಿನಲ್ಲಿ ಇವನಿಗೆ ಯಾವತ್ತೂ ಆಸೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವನು ಯಾವಾಗ್ಲೂ ಕೂಡ ಯದೃಚ್ಛಾ ಲಾಭ ಸಂತೃಪ್ತ, ತಾನಾಗಿ ಒದಗಿ ಬಂದ ವಸ್ತುಗಳನ್ನ ಅನುಭವಿಸೋದ್ರಲ್ಲಿ ಅವನು ಯಾವಾಗಲೂ ಕೂಡ ತನ್ನ ಸಂತೋಷವನ್ನ ಕಂಡುಕೋತಾನೆ. ಯಾದೃಚ್ಛಿಕವಾಗಿ ತನಗೆ ತಾನೇ ಇವನಿಗೆ ಯಾವ್ದಾದ್ರು ವಸ್ತುಗಳು ಸಿಕ್ಕಾಗ ಅದನ್ನ ಅಷ್ಟರಲ್ಲಿಯೇ ಸಂತೋಷವನ್ನ ಪಟ್ಟುಕೊಳ್ಳುವಂತಹ ವ್ಯಕ್ತಿಯಾದ್ದರಿಂದ ಇವನಿಗೆ ಸಿಗದ ವಿಚಾರಗಳ ಬಗ್ಗೆ ಆಸಕ್ತಿ ಇಲ್ಲ. ನ ಕಾಂಕ್ಷತಿ. ಹಾಗೆ ಶುಭ ಅಶುಭ ಪರಿತ್ಯಾಗಿ, ಇಲ್ಲಿ ಒಳ್ಳೆಯ ಕರ್ಮಗಳು ಅಂತಂದ್ರೆ ಶುಭ ಅಂತಂದ್ರೆ ಲೌಕಿಕವಾದ ಅಭ್ಯುದಯ ಮತ್ತು ಪಾರಲೌಕಿಕ ಸ್ವರ್ಗ ಇತ್ಯಾದಿಗಳನ್ನ ಕುರಿತು ಮಾಡುವಂತಹ ಕರ್ಮಗಳು. ಅವೆರಡರಲ್ಲೂ ಇವನಿಗೆ ಆಸಕ್ತಿ ಇಲ್ಲ. ಆದ್ದರಿಂದ ಆ ಶುಭ ಕೆಲಸಗಳಲ್ಲಿ ಇವನು ನಿರ್ಲಿಪ್ತನಾಗಿ ಬಿಡ್ತಾನೆ, ಅವುಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ಅಶುಭ ಕರ್ಮಗಳು ಅಂತಂದ್ರೆ ಜೂಜಾಟ, ಕಪಟ, ಹಿಂಸೆ ಇತ್ಯಾದಿ ಯಾವ ಯಾವ ದುರ್ಗುಣಗಳಿಂದ ಕೂಡಿದಂತಹ ಕೆಲಸಗಳಿರುತ್ತವೆಯೋ
ಅವುಗಳ ಕಡೆ ಇವನ ಮನಸ್ಸು ಹೋಗೋದೇ ಇಲ್ಲ. ಆದ್ದರಿಂದ ಇವನು ಶುಭ ಕಾರ್ಯಗಳನ್ನಾಗಲಿ ಅಶುಭ ಕರ್ಮಗಳಲ್ಲಿ ಆಗಲಿ ತನ್ನ ಮನಸ್ಸನ್ನ ಯಾವತ್ತೂ ಕೂಡ ತೊಡಗಿಸಿಕೊಳ್ಳೋದಿಲ್ಲ. ಅಂತಹ ವಿಶಿಷ್ಟ ಗುಣವನ್ನ ಹೊಂದಿರ್ತಾನೆ. ಭಕ್ತಿಮಾನ್, ಈ 27ನೇ ಗುಣ ತುಂಬಾ ಪ್ರಮುಖವಾದಂತಹ ಗುಣ. ಈ ಇಡೀ ಅಧ್ಯಾಯ ಭಕ್ತಿಯೋಗ ಅಂತ ಅನ್ನಿಸಿಕೊಳ್ಳೋದು ಇದರ ಕಾರಣದಿಂದ. ಇಲ್ಲಿ ನಾವು ವೇದಾಂತದ ತತ್ವಶಾಸ್ತ್ರದ ಗ್ರಂಥಗಳನ್ನ ಗಮನಿಸಿದಾಗ ಈ ಭಕ್ತಿ ಅಂತನ್ನುವ ಪದವನ್ನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರೋದನ್ನ ನಾವು ಕಾಣ್ತೀವಿ. ಸುಮಾರು 6 ಬೇರೆ ಬೇರೆ ರೀತಿಯಲ್ಲಿ ಈ ಭಕ್ತಿ ಅಂತ ನಾವು ಪದವನ್ನ ನಿರ್ವಚನ ಮಾಡಿದ್ದಾರೆ. ತಲ್ಲಕ್ಷಣಾನಿ ವಾಚ್ಯಂತೆ ನಾನಾ ಮತ ಭೇದಾತ್, ತಮ್ಮ ಮತಗಳ ತಮ್ಮ ಸಿದ್ಧಾಂತಗಳ ಬೇರೆ ಬೇರೆ ರೀತಿಯ ವಿವರಣೆಗಳ ಕಾರಣದಿಂದಾಗಿ ಇಲ್ಲಿ ನಮಗೆ ಅನೇಕ ಅರ್ಥಗಳನ್ನ ನಾವು ಕಾಣ್ತೀವಿ. ವ್ಯಾಸ ಮಹರ್ಷಿಗಳು ಪರಾಶರರ ಪುತ್ರರು, ಅದಕ್ಕೆ ಅವ್ರಿಗೆ ಪಾರಾಶರ್ಯ ಅನ್ನೋ ಹೆಸರಿದೆ. ನಾವು ಪ್ರತಿದಿನ ಆ ಧ್ಯಾನ ಶ್ಲೋಕದಲ್ಲಿ ಹೇಳ್ಕೊತೀವಿ, ಪಾರಾಶರ್ಯ ವಚ ಸರೋಜ ಮಮಲಂ. ಅಂತಹ ಪರಾಶರರ ಮಗರಾದಂತಹ ವ್ಯಾಸರು ಹೇಳ್ತಾರೆ, ಪೂಜಾದಿಷು ಅನುರಾಗ ಇತಿ. ಪೂಜೆಗಳಲ್ಲಿ, ಸ್ತುತಿಗಳಲ್ಲಿ, ದೇವರ ಪೂಜೆ ಮಾಡುವ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರೋದು ಭಕ್ತಿ. ಅದರಲ್ಲಿ ಇರುವಂತಹ ಅನುರಾಗ, ಒಂದು ಪ್ರೀತಿ, ಅದೇ ಭಕ್ತಿಯಾಗಿ ಪರಿಗಣಿಸಲ್ಪಡುತ್ತೆ. ಇದು ವ್ಯಾಸರು ಅನೇಕ ಕಡೆ ಹೇಳಿರುವಂತಹ ಮಾತು. ಪೂಜಾದಿಷು ಅನುರಾಗ ಭಕ್ತಿ. ಪೂಜೆಗಳಲ್ಲಿ ಅನುರಾಗ, ಅದಕ್ಕೆ ಭಕ್ತಿ ಅಂತ ಅನ್ನಿಸಿಕೊಳ್ಳುತ್ತೆ. ಇದು ಪಾರಾಶರ್ಯ, ಹೀಗೆ ವ್ಯಾಸರು ಹೇಳ್ತಾರೆ. ವಿಷ್ಣು ರಹಸ್ಯ ಅಂತ ಒಂದು ಪುಸ್ತಕ, ಅದರಲ್ಲಿ ಬರೋ ಮಾತು, ಶ್ರೀ ವಿಷ್ಣೋರ್ ಅರ್ಚನಂ ಏತು ಪ್ರಕುರ್ವಂತಿ ನರಾಹ ಭುವಿ ತೇಯಾಂತಿ ಶಾಶ್ವತಂ ವಿಷ್ಣೋರ್ ಆನಂದಂ ಪರಮಂ ಪದಂ ಅನ್ನೋ ಮಾತು ಬರುತ್ತೆ. ಯಾರು ವಿಷ್ಣುವನ್ನ ಪ್ರತಿನಿತ್ಯ ಪ್ರಪಂಚದಲ್ಲಿ ನಡೆಸ್ಕೊಂಡು ಆತನ ಪೂಜೆಯನ್ನ ಬರ್ತಾರೆ, ಅಂತಹವರು ಶಾಶ್ವತವಾಗಿ ಆ ವಿಷ್ಣುವಿನ ಪರಮ ಪದದ ಆನಂದವನ್ನ ಪಡಿತಾರೆ ಅಂತ ಆ ಮಾತು ಹೇಳುತ್ತೆ. ಎರಡನೇದು, ಗರ್ಗ ಅನ್ನುವ ಒಬ್ಬ ಮಹರ್ಷಿ ಹೇಳ್ತಾನೆ, ಕಥಾದಿಶ್ವತಿ ಗರ್ಗ. ಪರಮಾತ್ಮನ ಮಹಿಮೆಗಳ ಕಥೆಗಳನ್ನ ಯಾರು ಮತ್ತೆ ಮತ್ತೆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಆ ಕಥಾ ಸಂಕೀರ್ತನೆಗಳನ್ನ ಯಾರು ಮಾಡ್ತಾರೆ, ಅವರು ಭಕ್ತಿಮಾನ್ ಅಂತ ಹೇಳ್ತಾರೆ. ಅದೇ ಭಕ್ತಿ. ಯಾರು ಪರಮಾತ್ಮನ ಕಥೆಗಳಲ್ಲಿ ಸಂಕೀರ್ತನೆಗಳಲ್ಲಿ ತೊಡಗಿರ್ತಾರೆಯೋ, ಅದನ್ನ ಕೇಳ್ತಾ ಅಥವಾ ಅದನ್ನ ಮಾಡ್ತಾ ಯಾರು ತಮ್ಮ ಸಮಯವನ್ನ ಕಳೀತಾರೋ, ಅಂತಹವರ ಈ ಒಂದು ವಿಶಿಷ್ಟ ಕ್ರಿಯೆಗೆ ಭಕ್ತಿ ಅಂತ ಕರೀತಾರೆ. ಇದು ಗರ್ಗರ ಮಾತು. ಮೂರನೇದು ಶಾಂಡಿಲ್ಯ. ಈತ ಒಬ್ಬ ಮಹರ್ಷಿ, ಗೋತ್ರ ಪ್ರವರ್ತಕ ಕೂಡ. ಅವನು ಭಕ್ತಿ ಸೂತ್ರ ಅನ್ನುವ ಒಂದು ಸಂಕ್ಷಿಪ್ತ ಗ್ರಂಥವನ್ನ ಬರೆದ. ಅದರಲ್ಲಿ ಭಕ್ತಿಯ ವಿಚಾರವನ್ನ ತುಂಬಾ ಸುಂದರವಾಗಿ ನಿರ್ದೇಶಿಸಿದ್ದಾನೆ. ಅವನು ಹೇಳೋ ಮಾತು, ಆತ್ಮರತ್ಯ ವಿರೋಧೇನ ಇತಿ ಶಾಂಡಿಲ್ಯ. ನಮ್ಮ ನಿತ್ಯದ ವ್ಯವಹಾರಗಳನ್ನ ನೋಡಿಕೊಂಡು ನಮ್ಮ ವ್ಯವಹಾರಗಳಿಗೆ ಯಾವುದೇ ರೀತಿಯ ಚ್ಯುತಿಯೂ ಬಾರದ ಹಾಗೆ ಆ ಪರಮಾತ್ಮನನ್ನ ಕುರಿತು ಯಾರು ಧ್ಯಾನ ಸಂಕೀರ್ತನೆ ಇತ್ಯಾದಿಗಳಲ್ಲಿ ತೊಡಗ್ತಾರೋ ಅವರದ್ದೇ ನಿಜವಾದ ಭಕ್ತಿ. ಅಂದ್ರೆ ಇಲ್ಲಿ ಆತ ವ್ಯಾವಹಾರಿಕ ಕರ್ಮಗಳಿಗೂ ಮತ್ತು ಭಗವಂತನ ಧ್ಯಾನ, ಭಗವಂತನ ಕೀರ್ತನೆ, ಭಗವಂತನ ಸೇವನೆ ಇವೆರಡರ ಮಧ್ಯೆ ಯಾವುದೇ ಒಂದು ಡಿಫ್ರೆನ್ಸ್ ಅನ್ನು ಕಾಣೋದಿಲ್ಲ. ಅಂದ್ರೆ ನಿತ್ಯ ಜೀವನದ ಕೆಲಸಗಳನ್ನ ಮಾಡಿಕೊಂಡು ಭಗವಂತನ ಆರಾಧನೆಯನ್ನ ಯಾರು ಮಾಡಿಕೊಂಡು ಹೋಗ್ತಾರೆ, ಅಂತಹವರೇ ನಿಜವಾದ ಭಕ್ತರು ಅಂತ ಹೇಳ್ತಾರೆ.
ಇದು ಶಾಂಡಿಲ್ಯರ ಮತ. ಅದಕ್ಕೆ ಅವರು ಕೊಡೋ ಉತ್ತರ, ನಾವು ಯಾವುದೇ ವ್ಯವಹಾರದಲ್ಲಿ ತೊಡಗಿದ್ರೂ ಕೂಡ ಆ ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ರೆ ಆ ಭಕ್ತಿಯ ಕಾರಣದಿಂದಾಗಿ ನಮಗೆ ಮುಕ್ತಿ ದೊರಕುತ್ತೆ ಅನ್ನೋ ಮಾತು. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಗಂಗಾ ಜಲೈಕ್ಯಂನ ವಸಂತೆ ಮತ್ಸ್ಯಾಹ, ಗಂಗೆಯಲ್ಲಿ ಮೀನುಗಳಿಲ್ವೆ, ಆದರೆ ಮೀನುಗಳಿಗೆಲ್ಲಕ್ಕೂ ಮುಕ್ತಿ ದೊರಕುತ್ತಾ ಇಲ್ಲ. ಆದ್ದರಿಂದ ಬರೀ ಗಂಗೆಯಲ್ಲಿ ಸ್ನಾನ ಮಾಡಿದ್ದರಿಂದಲೇ ಮುಕ್ತಿ ದೊರೆಯೋದಿಲ್ಲ. ಆದ್ದರಿಂದ ಭಗವಂತನ ಧ್ಯಾನ ಇತ್ಯಾದಿ ಕರ್ಮಗಳನ್ನ ಮಾಡಬೇಕು. ದೇವಾಲಯೇ ಪಕ್ಷಿಗಣ ವಸಂತಿ, ದೇವಾಲಯಗಳಲ್ಲಿ ಅನೇಕ ಪಕ್ಷಿಗಳು ಸಂಜೆ ಹೊತ್ತು ಬಂದು ಅಲ್ಲಿ ಆ ಪ್ರಾಕಾರಗಳಲ್ಲಿ ಎಲ್ಲೆಲ್ಲಿ ಕತ್ತಲಿರುತ್ತೋ ಗೂಡುಗಳಿರುತ್ತೋ ಅಲ್ಲೆಲ್ಲ ಸೇರ್ಕೊಂಡು ವಾಸ ಮಾಡುತ್ತವೆ. ಅಂದ ಮಾತ್ರಕ್ಕೆ ಅವುಗಳಿಗೆ ದೇವಾಲಯಗಳಿಗೆ ಹೋದಂತಹ ಪುಣ್ಯ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಭಾವೋಚ್ಛಿತಾಸ್ತೆ ನ ಫಲಂ ಲಭಂತೆ, ಅವುಗಳ ಮನಸ್ಸಿನಲ್ಲಿ ಆ ಪರಮಾತ್ಮನ ಧ್ಯಾನದ ಒಂದು ಭಾವನೆ ಇಲ್ಲದೆ ಇರೋ ಕಾರಣದಿಂದಾಗಿ ನ ಫಲಂ ಲಭಂತೆ, ಅವರು ಈ ಎಲ್ಲ ಪ್ರಾಣಿಗಳು ಮತ್ತೆ ಆ ಮತ್ಸ್ಯಗಳು ಮತ್ತೆ ಖಗಗಳು ಅವುಗಳ ಮನಸ್ಸಿನಲ್ಲಿ ಭಾವನೆ ಇಲ್ಲದೆ ಇರೋ ಕಾರಣದಿಂದಾಗಿ ಅದರ ಫಲವನ್ನ, ಭಕ್ತಿಯ ಫಲವನ್ನ ಅನುಭವಿಸೋದಿಲ್ಲ. ತೀರ್ಥಾಚ ದೇವಾಯತನಾಚ ಮುಖ್ಯಂ, ಆ ತೀರ್ಥಗಳಲ್ಲಿಯೇ ಆಗಲಿ ದೇವಾಲಯಗಳಲ್ಲೇ ಆಗಲಿ ಅವು ಇದ್ದರೂ ಕೂಡ ಅದರ ಫಲ ಅವುಗಳಿಗೆ ಸಿಗದೇ ಇರೋದಕ್ಕೆ ಕಾರಣ ಅವುಗಳ ಮನಸ್ಸಿನಲ್ಲಿ ಇಲ್ಲದೆ ಇರುವಂತಹ ಭಾವದ ಕಾರಣದಿಂದ. ಹಾಗೆಯೇ ಮನುಷ್ಯರು ಕೂಡ ತಮ್ಮ ತಮ್ಮ ನಿತ್ಯ ಕೆಲಸಗಳಲ್ಲಿ ನಿರತರಾಗಿದ್ರೂ ಕೂಡ ಪರಮಾತ್ಮನಲ್ಲಿ ಆ ಭಕ್ತಿಯ ಭಾವನೆಯನ್ನ ಇಟ್ಟುಕೊಂಡು ತಾವು ಕೆಲಸವನ್ನು ಮುಂದುವರಿಸ್ಕೊಂಡು ಹೋದ್ರೂ ಕೂಡ ಅವರಿಗೆ ಫಲ ಖಂಡಿತವಾಗಿ ಸಿಗುತ್ತೆ. ಹಾಗೆಯೇ ನಾರದರ ಹೇಳ್ತಾರೆ, ಅವ್ರದ್ದು ಕೂಡ ಒಂದು ನಾರದ ಭಕ್ತಿ ಸೂತ್ರ ಅಂತ ಗ್ರಂಥ ತುಂಬಾ ಪ್ರಚಲಿತವಿರುವಂತಹ ಗ್ರಂಥ. ಅದರಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ, ತದರ್ಪಿತಾಖಿಲ ಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತ. ಭಗವಂತನಲ್ಲಿ ಸಂಪೂರ್ಣವಾದ ಭಕ್ತಿಯನ್ನ ಇಟ್ಟು ತದರ್ಪಿತ ಅಖಿಲ ಆಚಾರತ, ನಮ್ಮೆಲ್ಲ ಕೆಲಸಗಳನ್ನ ಮಾಡ್ತಾ ಮಾಡ್ತಲೇ ಆ ಭಗವಂತನನ್ನ ಧ್ಯಾನದಲ್ಲಿ ಇಟ್ಟುಕೊಂಡು ಆತನನ್ನ ಮರೆತ ಪಕ್ಷದಲ್ಲಿ ಅನುತಾಪವನ್ನ, ವ್ಯಾಕುಲತೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡ್ರೆ ಅದು ನಿಜವಾದ ಭಕ್ತಿ. ಇದು ನಾರದರ ಭಕ್ತಿ ಸೂತ್ರದಲ್ಲಿ ಕಾಣುವಂತಹ ಭಕ್ತಿಯ ವ್ಯಾಖ್ಯಾನ. ತುಂಬಾ ಮುಖ್ಯವಾದಂತಹ ಒಂದು ಮಾತು. ತದರ್ಪಿತ ಅಖಿಲ ಆಚಾರದ, ಮಾಡುವ ಎಲ್ಲ ಕೆಲಸಗಳನ್ನ ಪರಮಾತ್ಮನಿಗೆ ಸಮರ್ಪಿಸಿ ತದ್ವಿಸ್ಮರಣೆ, ಆ ಭಗವಂತನನ್ನ ಸ್ಮರಿಸದೇ ಇದ್ದ ಪಕ್ಷದಲ್ಲಿ ಅದರಿಂದಾಗಿ ಪರಮ ವ್ಯಾಕುಲತ, ಅತಿ ಹೆಚ್ಚಿನ ಮನಸ್ಸಿನ ಒಂದು ವಿಕಲತೆಯನ್ನ ಹೊಂದಿದ್ದ ಪಕ್ಷದಲ್ಲಿ, ವ್ಯಾಕುಲವನ್ನ ಹೊಂದಿದ್ದ ಪಕ್ಷದಲ್ಲಿ ಅದೇ ನಿಜವಾದ ಭಕ್ತಿ. ಇದು ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಹೇಳುವಂತಹ ಮಾತು. ಶಂಕರಾಚಾರ್ಯರು ಅದ್ವೈತಿಗಳಾದರೂ ಕೂಡ ಅವರ ವಿಷ್ಣು ಭಕ್ತಿ ನಾವು ಅನೇಕ ಸ್ತೋತ್ರಗಳಲ್ಲಿ ಕಾಣ್ತೀವಿ. ಬರೀ ವಿಷ್ಣು ಭಕ್ತಿಯಲ್ಲ, ಅವರು ಶಿವಭಕ್ತರು ಕೂಡ. ಶಿವ ವಿಷ್ಣು ಇವರಲ್ಲಿ ಅಭೇದವನ್ನ ಕಂಡಂತಹ ಒಬ್ಬ ಪ್ರಮುಖ ಆಚಾರ್ಯ. ಅವ್ರು ಹೇಳ್ತಾರೆ, ಕಾಯೇನ ವಾಚ ಮನಸೇಂದ್ರಿಯೇರ್ವ, ಪ್ರತಿದಿನ ನಾವು ಇದನ್ನ ಪಠಿಸ್ತಾ ಬಂದಿದ್ದೀವಿ. ಈ 65 ದಿವಸಗಳು ಇದನ್ನ ನೆನೆಸ್ಕೊಂಡಿದ್ದೀವಿ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹಾಗೆ ಅವರ ಉಳಿದ 2 ಶ್ಲೋಕಗಳು ಕೂಡ, ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಇದು ಶಿವ ಮಾನಸ ಪೂಜೆಯ ಸ್ತೋತ್ರದಿಂದ ಆರಿಸಿರುವಂತಹ ಒಂದು ಶ್ಲೋಕ.
ಇದು ಕೂಡ ಒಂದು ಉತ್ಕಟ ಭಕ್ತಿಯ ಸಂದರ್ಭವನ್ನ ಸೂಚಿಸ್ತಾ ಇದೆ. ಆತ್ಮಾತ್ವಂ, ನಾನೇ ನೀನು, ಗಿರಿಜಾಮತಿ, ನನ್ನ ಮನಸ್ಸೇ ಪಾರ್ವತಿ ದೇವಿ, ಪರಿಜನ ಪ್ರಾಣಾಹ, ನನ್ನ ಪಂಚ ಪ್ರಾಣಗಳು ಕೂಡ ಪರಿಜನರು, ಶರೀರಂ ಗೃಹಂ, ನನ್ನ ಶರೀರವೇ ಮನೆ, ಪೂಜಾತೆ ವಿಷಯೋಪಭೋಗ ರಚನಾ, ನನ್ನ ವೈಷಯಿಕ ಸುಖಕ್ಕಾಗಿ ನಾನು ಯಾವ ಯಾವ ಉಪಭೋಗಗಳನ್ನು ಅನುಭವಿಸ್ತೀನಿ ಅದೇ ನಿನ್ನ ಪೂಜೆ, ನಿದ್ರಾ ಸಮಾಧಿ ಸ್ಥಿತಿ, ನಾನು ಮಾಡುವ ನಿದ್ರೆಯೇ ಆ ಯೋಗ ಸಮಾಧಿ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ನಾನು ಕಾಲುಗಳಲ್ಲಿ ನಡೆಯೋದು ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ಅದೇ ನಾನು ನಿನ್ನನ್ನು ಕುರಿತು ಮಾಡುವಂತಹ ಪ್ರದಕ್ಷಿಣೆಯ ವಿಧಿ, ಸ್ತೋತ್ರಾಣಿ ಸರ್ವಾಗಿರಹ, ನಾನು ಆಡುವ ಮಾತೆಲ್ಲವೂ ನಿನ್ನ ಸ್ತೋತ್ರಗಳೇ. ಆದ್ರಿಂದ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ, ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಹೇ ಶಂಭೋ, ಎಲೈ ಶಿವ, ತವ ಆರಾಧನಂ, ಅದೆಲ್ಲವೂ ಕೂಡ ನಿನ್ನ ಆರಾಧನೆ ಅಂತಲೇ ತಿಳ್ಕೊಂಬಿಡು ಅನ್ನೋ ಮಾತನ್ನ ಒಬ್ಬ ಭಕ್ತ ಹೇಳ್ತಾನೆ. ಮತ್ತೆ ಕಡೆಯದಾಗಿ 6ನೇ ಒಂದು ವಿಚಾರ ಕೂಡ ಈ ಭಕ್ತಿಯ ಬಗ್ಗೆ ಇದೆ. ಇದು ಎಲ್ಲ ರೀತಿಯ ತತ್ವಗಳನ್ನ ಒಂದೇ ಶ್ಲೋಕದಲ್ಲಿ ಜಾಣ್ಮೆಯಿಂದ ಅಳವಡಿಸಿರುವಂತಹ ಒಂದು ಪ್ರಯೋಗ. ಶ್ಲೋಕ ನೋಡಿ, ತುಂಬಾ ಚೆನ್ನಾಗಿದೆ. ದೇಹ ಬುದ್ಧ್ಯಾತು ದಾಸೋಹಂ, ನೀನು ಒಡೆಯ, ನಾನು ದಾಸ. ಇದು ನನ್ನ ದೇಹದ ಬುದ್ಧಿಯಿಂದ ಬಂದದ್ದು. ನಾನು ದೇಹ, ಆ ದೇಹಕ್ಕೆ ನೀನು ಒಡೆಯ, ನಾನು ಒಬ್ಬ ದಾಸ. ಆ ಒಂದು ತತ್ವದಿಂದ ಬರುವಂಥದ್ದು ಈ ಮಾತು. ಜೀವ ಬುದ್ಧಿಯ ತ್ವದಂಶಕ, ನೀನು ಪರಮಾತ್ಮ, ನಾನು ಜೀವ ಅಂತ ಅಂದುಕೊಂಡ್ರೆ ನಾನು ನಿನ್ನ ಅಂಶ. ನೀನು ಏನಾಗಿದ್ದೀಯೋ ಅದರ ಒಂದು ಚೂರು, ಒಂದು ಅಣು ನಾನಾಗಿದ್ದೆ. ಆತ್ಮಬುದ್ಧಿಯ ತ್ವಮೇವಾಹಂ, ಅದ್ವೈತದ ದೃಷ್ಟಿಯಿಂದ ನೋಡೋದಾದ್ರೆ ನಾನೇ ನೀನು, ನೀನೇ ನಾನು. ಇತಿ ಮೇ ನಿಶ್ಚಿತಾಮತಿ, ಇದು ನನ್ನ ನಿಶ್ಚಿತವಾದಂತಹ ಅಭಿಪ್ರಾಯ. ನೋಡಿ, ಭಕ್ತಿ ಅಂತ ನಾವು ಒಂದು ಪದಕ್ಕೆ ಹೇಗೆ ವ್ಯಾಖ್ಯಾನಗಳು ಬೇರೆ ಬೇರೆ ಕಡೆಯಿಂದ ಬಂದಾಗ ಅವುಗಳ ವೈವಿಧ್ಯ ಬರುತ್ತೆ. ಆ ವೈವಿಧ್ಯವನ್ನ ಈ ಶ್ಲೋಕ ಎಷ್ಟು ಸುಂದರವಾಗಿ ಒಂದೇ ವಿಚಾರವನ್ನ ಒಂದೇ ಶ್ಲೋಕದಲ್ಲಿ ಆ ಎಲ್ಲ ವಿಚಾರಗಳನ್ನ ಸಮಾಪನಗೊಳಿಸುತ್ತೆ. ತುಂಬಾ ಸುಂದರವಾದಂತಹ ಒಂದು ಸಂಗ್ರಾಹ್ಯ ಮಾತು. ದೇಹ ಬುದ್ಧ್ಯಾತು ದಾಸೋಹಂ, ಜೀವ ಬುದ್ಧ್ಯ ತ್ವದಂಶಕಃ, ಆತ್ಮ ಬುದ್ಧ್ಯ ತ್ವಮೇವಾಹಂ, ಇತಿ ಮೇ ನಿಶ್ಚಿತಾಮತಿ. ತುಂಬಾ ಸುಂದರವಾದಂತಹ ಮಾತು. ಇದಿಷ್ಟೆಲ್ಲ ಮಾತು ಈ 27ನೆಯ ಗುಣ ಭಕ್ತಿಮಾನ್ ಅನ್ನುವ ಸಂದರ್ಭದಲ್ಲಿ ಬಂದದ್ದು. ಭಕ್ತಿಮಾನ್ಯ ಸಮೇ ಪ್ರಿಯ. ಮುಂದಿನ ಶ್ಲೋಕ ನೋಡೋಣ. 18ನೆಯ ಶ್ಲೋಕ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನ ಅಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗವರ್ಜಿತಃ. ಸಮಃ ಶತ್ರೌ ಚ ಮಿತ್ರೇ ಚ, ಶತ್ರುಗಳಲ್ಲಿ ಮತ್ತು ಮಿತ್ರರಲ್ಲಿ ಸಮಾನವಾದಂತಹ ಭಾವನೆಯನ್ನ ಹೊಂದಿರುವಂಥದ್ದು. ಇದು ತುಂಬಾ ಕಷ್ಟಕರವಾದಂತಹ ಒಂದು ಸ್ಥಿತಿ. ಇವನಿಗೆ, ಭಕ್ತನಾದವನಿಗೆ ಯಾರು ಶತ್ರುರು ಅಲ್ಲ, ಮಿತ್ರರು ಅಲ್ಲ. ಯಾಕೆ ಅಂತಂದ್ರೆ ಅವನು ಆ ತ್ರಿಗುಣಗಳಿಂದ ಮೇಲೆ ಎದ್ದಿರೋ ಕಾರಣದಿಂದಾಗಿ ಅವನು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಆದ್ದರಿಂದ ಅವನಿಗೆ ಶತ್ರು ಬೇರೆಯಲ್ಲ, ಮಿತ್ರ ಬೇರೆಯಲ್ಲ. ಹಾಗೆಯೇ ತಥಾ ಮಾನ ಅಪಮಾನಯೋಹು, ಇವನನ್ನ ಯಾರೋ ಸ್ತುತಿಸಿಬಿಟ್ರು ಅಂತ ಹೇಳಿ ಉಬ್ಬಿ ಹೋಗೋದಿಲ್ಲ, ಯಾರೋ ಬೈದ್ರು ಅಂತ ಹೇಳಿ ತನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಮಾನ ಅಪಮಾನ, ಅಭಿಮಾನ
ಮತ್ತು ಅಪಮಾನ ಇವೆರಡರಿಂದಲೂ ಇವನು ದೂರ ಇರುವಂತಹ ವ್ಯಕ್ತಿ. ಇವನಿಗೆ ಯಾರೂ ಕೂಡ ಅವಮಾನ ಮಾಡಿದ್ರು ಅದನ್ನ ತಡೆದು ಹಿಡ್ಕೋತಾನೆ, ಅದರಿಂದಾಗಿ ವಿಚಲಿತನಾಗೋದಿಲ್ಲ. ಯಾರೇ ಇವನಿಗೆ ಅಭಿಮಾನದಿಂದ ವಂದಿಸಿದರೂ ಕೂಡ ಅದನ್ನ ಪರಮಾತ್ಮನಿಗೆ ಸಂದ ಮರ್ಯಾದೆ ಅಂತ ಹೇಳಿ ಅದನ್ನು ಒಪ್ಪಿಕೊಳ್ತಾನೆ, ತಾನಾಗಿ ಅದರಿಂದ ಹೃಷ್ಟನಾಗೋದಿಲ್ಲ. ಆದ್ದರಿಂದ ಆ ಎಲ್ಲ ದ್ವಂದ್ವಗಳಿಂದ ಮುಕ್ತನಾದಂತಹ ವ್ಯಕ್ತಿ ಅವನು ಭಕ್ತನಾಗಿದ್ದರೆ ಅವನು ನನಗೆ ತುಂಬಾ ಪ್ರಿಯನಾದವನು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. 30ನೆಯ ಗುಣ ಶೀತ ಉಷ್ಣ ಸುಖ ದುಃಖೇಶು ಸಮಃ. ಶೀತೋಷ್ಣ ಸುಖ ದುಃಖ ಇವೆಲ್ಲವುದರಲ್ಲಿಯೂ ಕೂಡ ಯಾರು ಸಮನಾಗಿದ್ದಾನೆಯೋ ಅಂತಹ ವ್ಯಕ್ತಿ ಅಂದ್ರೆ ಎಲ್ಲ ರೀತಿಯ ದ್ವಂದ್ವಗಳಿಂದ ಮುಕ್ತನಾದವನು, ದ್ವಂದ್ವಾತೀತನಾದವನು. ಇವೆಲ್ಲ ದ್ವಂದ್ವಗಳು ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಇವೆಲ್ಲವೂ ಕೂಡ ಒಂದರಿಂದ ಸುಖ ಇನ್ನೊಂದರಿಂದ ದುಃಖ ಅಂತನ್ನುವ ಭಾವನೆ ಯಾವಾಗ ವ್ಯಕ್ತಿ ತ್ಯಜಿಸ್ತಾನೆ ಅವನು ಇವುಗಳಿಂದ ಮುಕ್ತನಾಗ್ತಾನೆ. ಹಾಗೆಯೇ ಸಂಘ ವಿವರ್ಜಿತ. ಸಂಘ ವಿವರ್ಜಿತ ಅಂತಂದ್ರೆ ಯಾವುದರಲ್ಲಿಯೂ ಸಕ್ತನಾಗದೇ ಇರೋದು, ಅಂಟಿಕೊಳ್ಳದೇ ಇರುವಂತಹ ಗುಣ. ಇದು ನಾವು ಸಾಮಾನ್ಯವಾಗಿ ವೇದಾಂತದ ಸಂದರ್ಭದಲ್ಲಿ ಉದಾಹರಿಸುವಂತಹ ಪದ್ಮಪತ್ರ ಮೀಮಾಂಸಸಿ ಅನ್ನುವ ಒಂದು ವಿಶಿಷ್ಟ ಕಲ್ಪನೆಯನ್ನುಂಟು, ಅದಕ್ಕೆ ಬದ್ಧವಾಗಿರುವಂತಹ ವಿಚಾರ. ಸಂಘ ವಿವರ್ಜಿತ, ಪ್ರಪಂಚದಲ್ಲಿ ಇದ್ದು ಆ ಪ್ರಪಂಚದ ಯಾವ ನಂಟನ್ನು ಬೆಳೆಸಿಕೊಳ್ಳದೆ ಆ ತ್ರಿಗುಣಾತೀತವಾದಂತಹ ಸ್ಥಿತಿಯನ್ನು ಹೊಂದಿರುವ ಒಂದು ಸಮಚಿತ್ತತೆ, ಯಾವುದಕ್ಕೂ ಅಂಟಿಕೊಳ್ಳದಂತಹ ಗುಣ, ಅದರಿಂದ ದೂರವಾಗಿರುವಂತಹ ವ್ಯಕ್ತಿ ಸಂಘ ವಿವರ್ಜಿತ ತುಂಬಾ ಮುಖ್ಯವಾದಂತಹ ಒಂದು ಗುಣ. 32ನೇ ಗುಣ ತುಲ್ಯ ನಿಂದಾಸ್ತುತಿ ಮೌನಿ. ತುಲ್ಯ ನಿಂದಾಸ್ತುತಿ, ತುಲ್ಯ ನಿಂದಾಸ್ತುತಿ, ನಿಂದ ಅಂತಂದ್ರೆ ಬೈಯೋದು, ಸ್ತುತಿ ಅಂತಂದ್ರೆ ಹೊಗಳೋದು. ಆ ಎರಡೂ ಬಂದ ಸಂದರ್ಭದಲ್ಲಿಯೂ ಕೂಡ ಮೌನವಾಗಿರುವಂತಹ ಒಂದು ಸ್ಥಿತಿ. ತುಲ್ಯ ನಿಂದಾಸ್ತುತಿ, ಅವೆರಡನ್ನೂ ಸಮಾನವಾಗಿ ಯಾವ ವ್ಯಕ್ತಿ ಸ್ವೀಕರಿಸಬಲ್ಲವನೋ ಅಂತಹ ವ್ಯಕ್ತಿ ತುಲ್ಯ ನಿಂದಾಸ್ತುತಿ. ಯಾರು ಬೈಗಳನ್ನ ಅಥವಾ ಹೊಗಳುವಿಕೆಯನ್ನ ಸಮಾನವಾಗಿ ಸ್ವೀಕರಿಸುವ ಗುಣವನ್ನ ಹೊಂದಿರ್ತಾನೆಯೋ ಅವನು. ಇಲ್ಲಿ ಮೌನಿ ಅಂತಂದ್ರೆ ಮೌನದಿಂದ ಇರುವವನು ಮಿತಭಾಷೆಯಾಗಿರುವಂತಹ ವ್ಯಕ್ತಿ. ಈ ಮೌನ ಯಾಕೆ ಅಂತಂದ್ರೆ ಸತ್ಯವನ್ನ ಕಾಪಾಡಿಕೊಳ್ಳುವ ಕಾರಣದಿಂದಾಗಿ. ಯಾರು ಅತಿ ಹೆಚ್ಚು ಮಾತನಾಡ್ತಾರೋ ಅವರು ತಪ್ಪುಗಳನ್ನ ಮಾಡೋದು ಕೂಡ ಜಾಸ್ತಿ. ಯಾರು ಹೆಚ್ಚು ಮಾತನಾಡ್ತಾರೆ ಅವರ ಮಾತುಗಳಲ್ಲಿ ತಪ್ಪುಗಳು ಸಾಮಾನ್ಯವಾಗಿ ನುಸುಳಿಕೊಂಡು ಬಂದುಬಿಡುತ್ತವೆ. ಇದಕ್ಕೆ ಒಂದು ಉದಾಹರಣೆ ನಾವು ರಘುವಂಶದಲ್ಲಿ ಕಾಣ್ತೀವಿ. ರಘುವಂಶದ 1ನೇ ಸರ್ಗದಲ್ಲಿ ಕಾಳಿದಾಸ ಆ ರಘುವಂಶದ ರಾಜರ ವಿಚಾರಗಳನ್ನ ಬಣ್ಣಿಸುವಾಗ ಒಂದು ಶ್ಲೋಕವನ್ನು ಹೇಳ್ತಾನೆ, ತುಂಬಾ ಸುಂದರವಾದಂತಹ ಶ್ಲೋಕ. ಅಲ್ಲಿನ ರಾಜರ ಗುಣಗಳನ್ನ ಪಟ್ಟಿ ಮಾಡ್ತಾ ಇರುವಾಗ ಈ ಒಂದು ಮಾತು ಬರುತ್ತೆ. ತ್ಯಾಗಾಯ ಸಂಸ್ಕೃತಾರ್ಥಾನ, ಅವರು ತಮ್ಮ ಪ್ರಜೆಗಳ ಮೇಲೆ ಕರ ಹಾಕಿ ಅದರಿಂದ ಸಂಪಾದಿಸೋ ಹಣವನ್ನ ತಾವು ಇಟ್ಕೊಳ್ಳೋದಿಲ್ಲ, ತಾವು ಅದನ್ನ ಭೋಗಿಸೋದಿಲ್ಲ, ಅದನ್ನ ತ್ಯಾಗಕ್ಕೋಸ್ಕರ ಬೇರೆಯವರಿಗೆ ಕಷ್ಟದಲ್ಲಿರುವವರಿಗೆ ಹಂಚೋದಿಕ್ಕೋಸ್ಕರ ಅವರು ಹಣವ ಸಂಗ್ರಹಣೆಯನ್ನ ಮಾಡ್ತಾರೆ, ತೆರಿಗೆಗಳನ್ನ ಹಾಕ್ತಾರೆ, ಸ್ವಾರ್ಥಕ್ಕೋಸ್ಕರ ಅಲ್ಲ ಅನ್ನೋ ಒಂದು ಮಾತು. ತ್ಯಾಗಾಯ ಸಂಭೃತಾರ್ಥಾನ ಸತ್ಯಾಯ ಮಿತ ಭಾಷಣ, ಇದು ನಮ್ಗೆ ಬೇಕಾಗಿದ್ದಂತಹ ಒಂದು ವಿಶೇಷ. ಸತ್ಯಕ್ಕೋಸ್ಕರ ಅವರು ಮಿತ ಭಾಷೆಗಳಾಗಿದ್ದರು. ಅವರು ಯಾವಾಗಲೂ ರಾಜಗಾಂಭೀರ್ಯದಿಂದ ತಮ್ಮ ಮಾತಿನ ಮೇಲೆ ಹಿಡಿತವನ್ನ ಸಾಧಿಸಿ ಕೆಲವೇ ಮಾತುಗಳನ್ನ ಆಡ್ತಾ ಇದ್ರು. ಯಾವುದೇ ವಿಚಾರಕ್ಕೂ
ಮೊದಲು ಆಶ್ವಾಸನೆ ನೀಡಿ ನಂತರ ಅದನ್ನ ಹಿಂಪಡೆಯುವಂತ ರಾಜರಾಗಿರಲಿಲ್ಲ. ಆದ್ದರಿಂದ ಅವರು ಯಾವತ್ತಿಗೂ ಕೂಡ ಸತ್ಯಾಯ ಮಿತ ಭಾಷಣ, ಸತ್ಯಕ್ಕೋಸ್ಕರ ಮೌನವಾಗಿರ್ತಾ ಇದ್ರು, ಮಿತವಾದ ಮಾತುಗಳನ್ನ ಆಡ್ತಾ ಇದ್ರು. ಅದು ಇಲ್ಲಿ ಮೌನಿ ಅನ್ನೋ ಪದಕ್ಕೆ ಅರ್ಥ. ಸಂತುಷ್ಟ ಏನ ಕೇನಚಿತ್, ಅವರ ಸ್ವಭಾವ ಹೇಗಿತ್ತು ಅಂತಂದ್ರೆ, ಅಂದ್ರೆ ಈ ನಾನೀಗ ಮತ್ತೆ ಭಗವದ್ಗೀತೆಗೆ ಬರ್ತಾ ಇದ್ದೀನಿ. ಸಂತುಷ್ಟ ಏನ ಕೇನಚಿತ್, ಇದು 33ನೇ ಒಂದು ಭಕ್ತನ ಗುಣ. ಯಾವುದರಿಂದಲೇ ಆಗಲಿ ಅವರು ಸುಲಭವಾಗಿ ಸಂತುಷ್ಟರಾಗುವಂತಹ ಪ್ರವೃತ್ತಿಯವರು ಪರಮಾತ್ಮನ ಭಕ್ತರು. ಅವರ ಲಕ್ಷಣ ಇದು. ಅವರನ್ನ ಸಂತೋಷಗೊಳಿಸೋದಿಕ್ಕೆ ಅತಿ ಹೆಚ್ಚಿನ ಪ್ರಯಾಸ ಪಡಬೇಕಾದ ಅಗತ್ಯ ಇರಲಿಲ್ಲ. ಅಂತಹ ವ್ಯಕ್ತಿಗಳಿವರು. ಇವರ ಉದಾತ್ತತೆ ಎಷ್ಟು ಅಂತಂದ್ರೆ, ಒಂದು ತುತ್ತಿಗೆ ಅವರ ಹಸಿವು ನಿಗ್ತಾ ಇತ್ತು, ನೀರು ಸಿಕ್ಕಿದ ತಕ್ಷಣ ತೃಷೆ ಅಣಗ್ತಾ ಇತ್ತು, ಮಲಗೋದಿಕ್ಕೆ ಒಂದು ಸಣ್ಣ ಹುಲ್ಲಿನ ರಾಶಿ ಇದ್ರೂ ಕೂಡ ಸಾಕಾಗ್ತಾ ಇತ್ತು. ಅಂತಹ ಜನ ಇವರು. ಏನ ಕೇನಚಿತ್ ಸಂತುಷ್ಟ ಅಂದ್ರೆ ಇವರ ಮನಸ್ಸನ್ನ ಸಮಾಧಾನ ಪಡಿಸೋದಿಕ್ಕೆ ಪ್ರಯಾಸ ಪಡುವ ಅಗತ್ಯ ಇರ್ತಾ ಇರ್ಲಿಲ್ಲ. ಅಂತಹ ಭಕ್ತರಿವರು. ಅನಿಕೇತ, ಇದು ಸನ್ಯಾಸಿಗಳ ವಿಚಾರದಲ್ಲಿ ಹೇಳುವಂತಹ ಮಾತು. ಸಾಮಾನ್ಯವಾಗಿ ಅನಿಕೇತ ಅಂತಂದ್ರೆ ಅವರಿಗೆ ಒಂದು ಮನೆ ಅಂತ ಇರ್ತಾ ಇರ್ಲಿಲ್ಲ. ನಿಯತವಾದ ಮನೆ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಅನಿಕೇತ ಅಂತ. ಕುವೆಂಪು ಅವರ ಒಂದು ಗೀತೆಯನ್ನು ತಾವು ಕೇಳಿರಬೇಕು, ಆಗುನಿ ಅನಿಕೇತನ. ಮನುಷ್ಯ ತನ್ನ ಮನೆಗೆ ಕಟ್ಟು ಬಿದ್ದಾಗ ಅವನಿಂದ ಯಾವುದೇ ದೊಡ್ಡ ಕೆಲಸವನ್ನ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆತ ಮನೆ ಬಿಟ್ಟು ಹೊರ ಜಗತ್ತಿಗೆ ಬಂದಾಗ, ಬಯಲಿಗೆ ಬಂದಾಗ ಅವನು ಜನಹಿತಕಾರಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅವನು ಅವಾಗ ಸಮಾಜಕ್ಕೆ ಸೇರಿದವನಾಗ್ತಾನೆ. ಅವನು ಒಂದು ಮನೆಯಲ್ಲಿ ಇದ್ದ ಪಕ್ಷದಲ್ಲಿ ಆ ಮನೆಯ ಹಿತವನ್ನ ಕಾಪಾಡಿಕೊಂಡು ಬರೋದು ಅವನ ಧ್ಯೇಯವಾಗಿ ಬಿಟ್ಟು ಅದರಿಂದ ಹೊರಗೆ ಅವನು ನೋಡೋದಕ್ಕೆ ಯೋಗ್ಯನಾಗೋದಿಲ್ಲ. ಆದ್ದರಿಂದ ಈ ಮಾತನ್ನ ನಾವು ಇಲ್ಲಿ ಕಾಣ್ತೀವಿ. ಅನಿಕೇತನ, ಇದನ್ನ ಬೌದ್ಧ ಮತದಲ್ಲಿ ಅನಾಗಾರ ಅಂತ ಆ ಪದವನ್ನ ಬಳಸ್ತಾರೆ. ತ್ರಿಪಿಟಕಗಳಲ್ಲಿ ಈ ಅನಾಗಾರ ಅಂತ ನಾವು ಪದವನ್ನ ಬುದ್ಧ ಅನೇಕ ಬಾರಿ ಬಳಸಿದ್ದಾನೆ. ಆಗಾರ ಅಂತಂದ್ರೆ ಮನೆ, ಅನಾಗಾರ ಅಂತಂದ್ರೆ ಮನೆ ಇಲ್ಲದವನು, ಅನಿಕೇತ ಅನ್ನೋ ಮಾತು. ತುಂಬಾ ಸುಂದರವಾದಂತಹ ಪದ ಅದು. ಆದ್ರೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಕಷ್ಟಕರವಾದಂತಹ ಒಂದು ನಿರ್ಧಾರ. ಕೆಲವರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅನಿಕೇತ, ನಿಕೇತ ಅಂತಂದ್ರೆ ಅಡ್ರೆಸ್ ಇರುವಂಥದ್ದು. ಅನಿಕೇತ ಅಂತಂದ್ರೆ ಅಡ್ರೆಸ್ ಇಲ್ಲದೆ ಇರುವಂತಹ ವ್ಯಕ್ತಿ. ಇವತ್ತಿಲ್ಲಿರ್ತಾನೆ, ನಾಳೆ ಮತ್ತೊಂದು ಕಡೆ ಇರ್ತಾನೆ. ಸಂಪೂರ್ಣವಾಗಿ ಜಂಗಮನಾಗಿ ಬಿಟ್ಟಿರ್ತಾನೆ. ಒಂದೇ ಕಡೆ ಸ್ಥಿರವಾಗಿ ಉಳಿಯದಂತಹ ವ್ಯಕ್ತಿ. ಯಾಕೆ ಹಾಗೆ ಮಾಡ್ತಾನೆ? ಜನಹಿತಕ್ಕಾಗಿ. ತನ್ನದೇ ಒಂದು ಕುಟುಂಬ ಕಟ್ಟಿಕೊಂಡ ಮೇಲೆ ಅದಕ್ಕೆ ಬದ್ಧನಾಗಿರ್ಬೇಕಾದ ಕಾರಣ ಇವನು ಅದರಿಂದ ಹೊರಬಂದು ಇಡೀ ಜಗತ್ತಿನ ಸೇವೆಗೆ ತನ್ನನ್ನು ಮುಡುಪಾಗಿಟ್ಟುಕೊಂಡು ಬಿಟ್ಟಿರ್ತಾನೆ. ಆದ್ದರಿಂದ ಅನಿಕೇತನಾಗ್ತಾನೆ. ಇದರಿಂದ ಅವನ ಮಾನಸಿಕ ನೆಮ್ಮದಿಯೂ ಕೂಡ ಹೆಚ್ಚಾಗಿ ಸಿಗುತ್ತೆ. ಸ್ಥಿರಮತಿ, ಈ ಮಾತು ಇಲ್ಲೇ ಬರುತ್ತೆ. ಅಂದ್ರೆ ಪರಮಾರ್ಥ ವಿಷಯವಾದ ವಸ್ತು ವಿಷಯಕ ಬುದ್ಧಿ ಅವನಲ್ಲಿ ನಿರ್ಧರಿತವಾಗಿರುತ್ತೆ. ಸ್ಥಿರಮತಿ, ನನ್ನ ಇಡೀ ಜೀವನವನ್ನ ನಾನು ಆ ಸತ್ಯವನ್ನ ಕಾಣಲು, ಆ ಪರಮಾರ್ಥವನ್ನ ಸಾಕ್ಷಾತ್ಕರಿಸೋದಕ್ಕೆ ಮುಡುಪಾಗಿಟ್ಟಿರ್ತೀನಿ ಅಂತ ಸ್ಥಿರವಾಗಿ ಯಾರು ನಂಬಿರ್ತಾನೋ ಅಂತಹ ವ್ಯಕ್ತಿ ಭಕ್ತಿಮಾನ್. ಮೇ ಪ್ರಿಯ ನರಹ. ಈ 35 ಗುಣಗಳನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ವಂಚನೆಯಿಂದ, ಯಾವುದೇ ಕಪಟ ಇಲ್ಲದೆ ಯಾರು ನಡೆಸ್ಕೊಂಡು ಬರ್ತಾನೆಯೋ ಅವನು ನನ್ನ ಭಕ್ತನಾಗಿದ್ದ ಪಕ್ಷದಲ್ಲಿ
ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಒಬ್ಬ ಭಕ್ತ ಅನ್ನೋ ಮಾತನ್ನ ಕೃಷ್ಣ ಹೇಳ್ತಾನೆ. ಇಷ್ಟೆಲ್ಲ ಅವನು 12ನೇ ಶ್ಲೋಕದಿಂದ ಹೇಳ್ತಾ ಬಂದಿದ್ದಾನೆ. 13ನೇ ಶ್ಲೋಕದಿಂದ ಹೇಳ್ತಾ ಬಂದಿದ್ದಾನೆ, ಅದ್ವೇಷ್ಟ ಸರ್ವಭೂತಾನ ಅಂತ. ಅದಕ್ಕೆಲ್ಲ ಒಂದು ವಿಶಿಷ್ಟವಾದ ಹೆಸರನ್ನ ಕೊಡ್ತಾನೆ. ಅವನು ಹೇಳೋದು ಧರ್ಮ್ಯಾಮೃತ, ಧರ್ಮ್ಯ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಅಮೃತ ಯಾವತ್ತಿಗೂ ಕೂಡ ನಾಶವಿಲ್ಲದೆ ಇರುವಂತಹ ಮಾತಿದು. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ, ಯಥಾ ಉತ್ತಮ, ನಾನು ಹೀಗೆ ಹೇಳಿದ ಹಾಗೆ ಯಾರು ಈ ಧರ್ಮ್ಯಾಮೃತವನ್ನ ಪರ್ಯುಪಾಸತೆ ಪಾಲಿಸಿಕೊಂಡು ಬರ್ತಾನೆ, ಉಪಾಸನೆ ಮಾಡಿಕೊಂಡು ಬರ್ತಾನೆ, ಶ್ರದ್ಧಾಧಾನ ಶ್ರದ್ಧೆಯಿಂದ ಕೂಡಿದವರಾಗಿ, ಮತ್ ಪರಮಾಹ ನನ್ನನ್ನೇ ಪರಮ ಎಂದು ಪೂಜಿಸಿ, ಅಂತಹ ಭಕ್ತಾಹ ತೇ ಅಂತಹ ಭಕ್ತರು ಮೇ ಅತೀವ ಪ್ರಿಯ ನನಗೆ ತುಂಬಾ ಪ್ರಿಯರಾದವರು. ಇದು ಈ ಇಡೀ ಅಧ್ಯಾಯವನ್ನ ಸಮಾರೋಪಗೊಳಿಸುವಂತಹ ಉತ್ತಮ ಶ್ಲೋಕ. ಕೃಷ್ಣ ಈ ಶ್ಲೋಕದಲ್ಲಿ ಹೇಳೋ ಮಾತೆಷ್ಟೇ, ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ. ಈ ಧರ್ಮದಿಂದ ಕೂಡಿದಂತಹ ಅಮೃತಮಯ ಮಾತುಗಳನ್ನ ಯಾವ ನನ್ನ ಭಕ್ತ ಸರಿಯಾಗಿ ವಿಚಾರ ಮಾಡಿ ಪಾಲಿಸಿಕೊಂಡು ಬರ್ತಾನೆ, ಶ್ರದ್ಧೆಯಿಂದ ನನ್ನನ್ನೇ ಪರಮನು ಅಂತ ಭಾವಿಸಿಕೊಂಡು, ಅಲ್ಟಿಮೇಟ್ ಅಂತ ಭಾವಿಸಿಕೊಂಡು, ಯಾರು ಯಾವ ಭಕ್ತ ನನ್ನನ್ನ ಹೀಗೆ ಕಾಣ್ತಾನೆಯೋ ಸಹ ಮೇ ಅತೀವ ಪ್ರಿಯ, ಅಂತಹ ಭಕ್ತ ನನಗೆ ತುಂಬಾ ಪ್ರಿಯನಾದವನು, ಬೇಕಾದವನು ಅನ್ನೋ ಮಾತನ್ನ ಹೇಳ್ತಾರೆ. ಈ ಮಾತನ್ನ ಶಂಕರಾಚಾರ್ಯರು ಒಂದು ಸಾಲಿನಲ್ಲಿ ಅದರ ತಾತ್ಪರ್ಯವನ್ನು ಕೊಡ್ತಾರೆ ನೋಡಿ. ತಸ್ಮಾದಿದಂ ಧರ್ಮ್ಯಾಮೃತಂ ಮುಮುಕ್ಷುಣ ಯತ್ನತಃ ಅನುಷ್ಠೇಯಂ ವಿಷ್ಣೋಃ ಪ್ರಿಯಂ ಪರಂ ಧಾಮ ಜಿಗಮಿಷುಣ ಇತಿ ವಾಕ್ಯಾರ್ಥ. ಈ ಎಲ್ಲ ಗುಣಗಳನ್ನ, ಇದು ಧರ್ಮ, ಇದು ಅಮೃತ, ಧರ್ಮ್ಯಾಮೃತ, ಮುಮುಕ್ಷುಣ ಯತ್ನತಃ ಅನುಷ್ಠೇಯಂ, ಮೋಕ್ಷವನ್ನ ಆಶಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಪ್ರಯತ್ನ ಪೂರ್ವಕವಾಗಿ ಸಾಧಿಸಬೇಕು. ವಿಷ್ಣೋಃ ಪ್ರಿಯಂ ಪರಂಧಾಮ ಜಿಗಮಿಷುಣ, ಆ ವಿಷ್ಣುವಿನ ಪರಂಧಾಮವನ್ನ ಸೇರಲು ಇದು ಸೂಕ್ತವಾದಂತಹ ಮಾರ್ಗ ಅನ್ನೋ ಮಾತನ್ನ ತಮ್ಮ ಸಮಾಪನದ ವಾಕ್ಯದಲ್ಲಿ ಈ ಅಧ್ಯಾಯದ ಕಡೆಯಲ್ಲಿ ಹೇಳ್ತಾರೆ. ತುಂಬಾ ಸುಂದರವಾದಂತಹ ಮಾತು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಭಕ್ತಿ ಯೋಗೋ ನಾಮ 12ೋಧ್ಯಾಯ. ಇಲ್ಲಿಗೆ ಈ 12ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಈ 12ನೇ ಅಧ್ಯಾಯದ ಜೊತೆಗೆ 2ನೆಯ ಷಟ್ಕ ಅಂತ ನಾವು ಯಾವ್ದನ್ನ ಕರಿತೀವಿ ಅದು ಕೂಡ ಮುಕ್ತಾಯವಾಗುತ್ತೆ. ಭಗವದ್ಗೀತೆ 18 ಅಧ್ಯಾಯಗಳ ಅತ್ಯಂತ ಶ್ರೇಷ್ಠವಾದಂತಹ ಉಪಾಸನಾ ಕೃತಿ. ಅದರಲ್ಲಿ ಮೊದಲನೆಯ 6 ಅಧ್ಯಾಯಗಳಿಗೆ ಪ್ರಥಮ ಷಟ್ಕ ಅಂತ ಕರೀತಾರೆ. 2ನೆಯ 6 ಅಧ್ಯಾಯಗಳಿಗೆ ದ್ವಿತೀಯ ಷಟ್ಕ ಅಂತ ಕರೀತಾರೆ. ಕಡೆಯದು ತೃತೀಯ ಷಟ್ಕ. ಈಗ 12ನೇ ಅಧ್ಯಾಯ ಮುಗಿದಿರೋದ್ರಿಂದ ಮೊದಲ ಹಾಗೂ 2ನೆಯ ಷಟ್ಕಗಳು ಮುಕ್ತಾಯವಾಗಿವೆ. ಇದರಲ್ಲಿ ನಾವು ಕಾಣೋದೇನು ಅಂತನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಮೊದಲು ನೋಡೋಣ. ಈ ಮೊದಲನೆಯ ಷಟ್ಕದ ಮೊದಲನೇ ಅಧ್ಯಾಯದಲ್ಲಿ ನಾವು ಮೊದಲು ವಿಷಾದ ಯೋಗವನ್ನ ನೋಡಿದ್ವಿ. ಆ ವಿಷಾದ ಯೋಗ ತುಂಬಾ ಸುಂದರವಾಗಿ ಆ ಯುದ್ಧದಲ್ಲಿ ಪಾಲ್ಗೊಳ್ತಾ ಇರುವಂತಹ ಸೇನಾನಿಗಳ ಒಂದು ಹೆಸರುಗಳ ಪಟ್ಟಿಯನ್ನ ಕಂಡ್ವಿ. ಅದರಲ್ಲಿ ಅರ್ಜುನ ಶಸ್ತ್ರ ಸನ್ಯಾಸ ಮಾಡುವಂತ ಒಂದು ದೃಶ್ಯವನ್ನ ಕಂಡ್ವಿ. ಸುಮಾರು 47 ಶ್ಲೋಕಗಳಲ್ಲಿ ಅಲ್ಲಿ ಅರ್ಜುನ ಎಲ್ಲವನ್ನ ನಮ್ಮ ಒಂದು ಅವಗಾಹನೆಗೆ ತರ್ತಾನೆ. ಅವನು ಯಾಕೆ ವಿಷಾದಪೂರ್ಣನಾಗಿದ್ದಾನೆ ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾನೆ. 2ನೇದಾದ ಸಾಂಖ್ಯ ಯೋಗದಲ್ಲಿ
72 ಶ್ಲೋಕಗಳಿವೆ. ತುಂಬಾ ವಿಸ್ತೃತವಾದಂತಹ ಅಧ್ಯಾಯ ಅದು. ಅಲ್ಲಿ ನಮಗೆ ಮುಖ್ಯವಾಗಿ ಕಾಣುವುದೇನು ಅಂತಂದ್ರೆ, ಒಂದು ಆತ್ಮತತ್ವ ವಿವೇಚನೆ. ಇದನ್ನ ಪರಮಾತ್ಮ ಅರ್ಜುನನ ವಿಷಾದವನ್ನ ಹೋಗ್ಲಾಡ್ಸೋದಕ್ಕೆ ಅರ್ಜುನನ ಮನಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವನನ್ನ ಭರ್ತ್ಸನೆ ಮಾಡ್ತಾ, ಅಯ್ಯ ನಿನಗೆ ಯಾವುದೇ ರೀತಿಯ ಉದಾತ್ತ ತತ್ವಗಳ ಬಗ್ಗೆ ಆಸಕ್ತಿ ಇಲ್ಲ, ನಿಂದೆಲ್ಲ ಬೂಟಾಟಿಕೆ ಮಾತು, ಕ್ಲೈಬ್ಯಂ ಮಾಸ್ಮಗಮಃ ಅಂತ ನೇರವಾಗಿ ಹೇಳಿ ಅವನಿಗೆ ಆ ಆತ್ಮತತ್ವದ ಒಂದು ವಿಚಾರವನ್ನ ಸ್ಥೂಲವಾಗಿ ತಿಳಿಸ್ಕೊಡ್ತಾನೆ. ಅದಾದ್ಮೇಲೆ ಸ್ಥಿತಪ್ರಜ್ಞ ಅನ್ನುವ ಒಬ್ಬ ವ್ಯಕ್ತಿಯ ಗುಣಗಳ ಬಗ್ಗೆ ವಿವೇಚನೆ ನಡೆಸ್ತಾನೆ. ಆ ಸ್ಥಿತಪ್ರಜ್ಞ ಯಾವ ರೀತಿಯಲ್ಲಿ ತನ್ನ ಮನಸ್ಸನ್ನ ಕೆಡಿಸಿಕೊಳ್ಳೋದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಅನ್ನೋದನ್ನ ಹೇಳ್ತಾನೆ. ಅದು ತುಂಬಾ ವಿಸ್ತೃತವಾದಂತಹ ಸಾಂಖ್ಯಯೋಗ. ಅದರಲ್ಲಿ ಸಾಂಖ್ಯಯೋಗ ಅಂತ ಕರೆದರೂ ಕೂಡ ಎರಡೂ ಯೋಗಗಳ ಬಗ್ಗೆ ಅಲ್ಲಿ ವಿವೇಚನೆ ಬಂದಿದೆ. ಆ ಸ್ಥಿತಪ್ರಜ್ಞನ ವರ್ಣನೆಯಂತೂ ಸದಾ ಸ್ಮರಣೀಯವಾದಂತಹ ಮಾತು. ಇನ್ನು ಮೂರನೇದು ಕರ್ಮಯೋಗ. ಅದರಲ್ಲಿ 43 ಶ್ಲೋಕಗಳಿವೆ. ಹೆಸರು ಕರ್ಮಯೋಗ ಅಂತ ಅನ್ನಿಸ್ಕೊಂಡ್ರು ಕೂಡ ಇಲ್ಲಿ ಕರ್ಮ, ಮಾಯೆ, ಪ್ರಕೃತಿ, ಕಾಮ ಮತ್ತು ಕ್ರೋಧ ಅವುಗಳನ್ನ ಮನಸ್ಸಿನಿಂದ ಹೇಗೆ ದೂರ ಇಡಬೇಕು, ಅದರ ಪ್ರಕ್ರಿಯೆ ಏನು, ಅವುಗಳ ಬಗ್ಗೆ ಎಲ್ಲ ತುಂಬಾ ಸಮಯೋಚಿತವಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ಕೊಟ್ಟಿದ್ದಾನೆ. ನಾಲ್ಕನೆಯದು ಜ್ಞಾನ ಸನ್ಯಾಸ ಯೋಗ ಅಂತ ಹೇಳಿ. ಇಲ್ಲಿ ಅವತಾರದ ಕಲ್ಪನೆ. ಇಲ್ಲಿ 42 ಶ್ಲೋಕಗಳಲ್ಲಿ ಅವತಾರದ ಕಲ್ಪನೆ, ಕರ್ಮ ಅಂತಂದ್ರೇನು, ಅಕರ್ಮ ಅಂತಂದ್ರೆ ಏನು, ಮತ್ತೆ ಆ ಯಜ್ಞ ಚಕ್ರದ ಬಗ್ಗೆ ಒಂದು ವಿಸ್ತೃತವಾದಂತಹ ವಿವರಣೆ ಕೊಟ್ಟಿದ್ದಾನೆ. ಯಜ್ಞದಲ್ಲಿ ಬೇರೆ ಬೇರೆ ವಿಧಗಳು ಏನು ಅಂತ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ. ಹಿಂದಿನ ಕಾಲದ ಮೀಮಾಂಸಕರ ದೃಷ್ಟಿಯ ಯಜ್ಞಕ್ಕಿಂತಲೂ ಇಲ್ಲಿ ಜ್ಞಾನ ಯಜ್ಞದ ಬಗ್ಗೆ ಅನೇಕ ವಿಚಾರಗಳನ್ನ ತೋರಿಸ್ಕೊಟ್ಟಿದ್ದಾನೆ. ಹಾಗೆಯೇ ಜ್ಞಾನ ಯಾಕೆ ಮುಖ್ಯ, ಅದು ಹೇಗೆ ನಮ್ಮ ಹಿಂದಿನ ಕರ್ಮಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ, ಅದನ್ನ ಬೂದಿ ಮಾಡೋದಕ್ಕೆ ಸಫಲವಾಗುತ್ತೆ ಅನ್ನೋ ಮಾತನ್ನ ಹೇಳ್ಕೊಡ್ತಾನೆ. 5ನೇ ಅಧ್ಯಾಯ ಇದು ಕರ್ಮ ಸನ್ಯಾಸ ಯೋಗ ಅಂತ ಕರೆದಿದ್ದಾರೆ. ಅದರಲ್ಲಿ 29 ಶ್ಲೋಕಗಳಿವೆ. ಅಲ್ಲಿ ಸಾಮಾನ್ಯವಾಗಿ ಮನೋನಿಗ್ರಹದ ಬಗ್ಗೆ, ಆತ್ಮ ಇದು 6ನೇದು. ಇದು ಕರ್ಮ ಸನ್ಯಾಸ ಯೋಗ 29 ಶ್ಲೋಕಗಳಲ್ಲಿ ಬಂದಿದೆ. ಅಲ್ಲಿ ಕರ್ಮ ಸನ್ಯಾಸ ಮತ್ತು ಬ್ರಹ್ಮ ನಿರ್ವಾಣ ಆ ಎರಡು ವಿಷಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾನೆ. ಇಲ್ಲಿ ಕೃಷ್ಣ ಪರಮಾತ್ಮ ಮನುಷ್ಯ ಬದುಕಿರುವಾಗ ಪಡೆದುಕೊಳ್ಳುವಂತಹ ಮೋಕ್ಷಕ್ಕಿಂತಲೂ ಬದುಕಿನ ನಂತರದಲ್ಲಿ ಅವನಿಗೆ ಸಿಗಬಹುದಾದಂತಹ ಒಂದು ಪರಮ ಸ್ಥಿತಿಯ ಬಗ್ಗೆ ಆಲೋಚನೆ ನಡೆಸಿದ್ದಾನೆ ಆ ಅಧ್ಯಾಯದಲ್ಲಿ. ಈ 6ನೇ ಅಧ್ಯಾಯಕ್ಕೆ ಆತ್ಮ ಸಂಯಮ ಯೋಗ ಅಂತ ಕರೆದಿದ್ದಾನೆ. ಅದರಲ್ಲಿ 47 ಶ್ಲೋಕಗಳಿವೆ. ಅದರಲ್ಲಿ ಪ್ರಮುಖವಾಗಿ ಆತ ಚರ್ಚಿಸಿರೋ ವಿಷಯ ಅಂತಂದ್ರೆ ಮನಸ್ಸಿನ ನಿಗ್ರಹ ಹೇಗೆ ಸಾಧ್ಯ ಅನ್ನೋ ವಿಚಾರ. ಇದು ಎಲ್ಲರಿಗೂ ಕೂಡ ತುಂಬಾ ಬೇಕಾದಂತಹ ವಿಚಾರ. ಆಮೇಲೆ ಕರ್ಮಯೋಗಿಯ ಪಾರಮ್ಯ ಅದರ ಬಗ್ಗೆ ಹೇಳಿದ್ದಾನೆ. ಕರ್ಮಯೋಗ ಹೇಗೆ ಪ್ರತಿಯೊಬ್ಬರಿಗೂ ಬೇಕಾದದ್ದು ಅನ್ನೋ ಮಾತನ್ನ ತಿಳಿಸ್ಕೊಟ್ಟಿದ್ದಾನೆ. ಈ ಕರ್ಮಯೋಗ, ಜ್ಞಾನಯೋಗ ಈ ಎರಡು ಪದಗಳನ್ನ ಅನೇಕ ಸಾರಿ ಕೃಷ್ಣ ಪರಮಾತ್ಮ ಉಪಯೋಗಿಸ್ತಾ ಅವನು ಹೇಳೋ ಮಾತು ಒಂದೇ, ಎಲ್ಲವೂ ಕೂಡ ಸರ್ವಂ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲವೂ ಕೂಡ ಕಡೆಯಲ್ಲಿ ಎಂಡಾಗೋದು ಜ್ಞಾನದಲ್ಲಿ ಅನ್ನೋ ಮಾತನ್ನ ಒತ್ತಿ ಹೇಳ್ತಾರೆ. ಇದು 1ನೇ ಷಟ್ಕ. ಇದಕ್ಕೆ ಸುಮಾರು 279 ಶ್ಲೋಕಗಳನ್ನ ಕೃಷ್ಣ ಪರಮಾತ್ಮ ತಗೊಂಡಿದ್ದಾನೆ. ತುಂಬಾ ಸುಂದರವಾದಂತಹ ಒಂದು ಚೌಕಟ್ಟನ್ನ ಹಾಕೊಟ್ಟಿದ್ದಾನೆ. ತಾನು ಹೇಳ್ತಾ ಇರುವಂತಹ ಒಂದು ಇಂಟಿಗ್ರೇಟೆಡ್ ಬುಕ್ ಆನ್ ಫಿಲಾಸಫಿ. ಮನುಷ್ಯ ತನ್ನ ಜೀವನವನ್ನ ಸತ್ಯದ ತಳಹದಿಯ ಮೇಲೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವನು ಯಾವ ರೀತಿಯ ಜೀವನವನ್ನ ಈಹದಲ್ಲಿ ನಡೆಸಬೇಕು ಅಂತ ಅನ್ನೋದ್ರ ಬಗ್ಗೆ ತುಂಬಾ ಉತ್ತಮವಾದಂತಹ ವಿಚಾರಗಳನ್ನ, ಅದಕ್ಕೆ ಬುನಾದಿಯನ್ನ ಹಾಕೊಟ್ಟಿದ್ದಾನೆ ಈ ಪ್ರಥಮ ಷಟ್ಕದಲ್ಲಿ. ಈ 2ನೇ ಷಟ್ಕ ಅದರಲ್ಲಿ 7ನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತೆ. ಅದರನ್ನ ಜ್ಞಾನ ವಿಜ್ಞಾನ ಯೋಗ ಅಂತ ಕರೆದಿದ್ರು ಕೂಡ ಅಲ್ಲಿ
ಜ್ಞಾನ ಮತ್ತು ವಿಶೇಷ ವಿಭೂತಿಗಳ ಬಗ್ಗೆ, ಆತ್ಮಾನುಭವದ ಬಗ್ಗೆ, ಕರ್ಮಯೋಗಿಯ ಪಾರಮ್ಯದ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿದ್ದಾನೆ. ಇದು 7ನೇ ಅಧ್ಯಾಯ, ಬರೀ 30 ಶ್ಲೋಕಗಳಿರುವಂತಹ ಒಂದು ಅಧ್ಯಾಯ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಅಂತ ಕರೆಯಲ್ಪಟ್ಟಿದೆ. ಆ ಅಧ್ಯಾಯದಲ್ಲಿ 28 ಶ್ಲೋಕಗಳಿದ್ರೂ ಕೂಡ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ನಡೆಸ್ತಾ ಆ ಕರ್ಮಯೋಗದಲ್ಲಿ ಮನಸ್ಸನ್ನಿಟ್ಟು ಅವನು ತನ್ನದೇ ಆದ ರೀತಿಯಲ್ಲಿ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ರು ಕೂಡ ಅಂತ್ಯಕಾಲದಲ್ಲಿ ಹೇಗೆ ಅವನು ತನ್ನ ಆ ಒಂದು ಜೀವನದ ಗುರಿಯಾದಂತಹ ಪರಮಾತ್ಮನ ತತ್ವ ವಿವೇಚನೆಯನ್ನ ಮಾಡ್ತಾ ತನ್ನ ಜೀವನ ಕಳೆದುಕೊಂಡಾಗ ಆ ಶುಕ್ಲ ಮತ್ತು ಕೃಷ್ಣ ಈ 2 ಗತಿಗಳು ಅಂದ್ರೆ ಸ್ಮೃತಿಗಳು ಅವುಗಳನ್ನ ಹೇಗೆ ದಾಟಬಹುದು ಅನ್ನೋ ಮಾತನ್ನ ಆ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಇದು ಕ್ರಮ ಮುಕ್ತಿಗೆ ಬೇಕಾದಂತಹ ಒಂದು ಸೋಪಾನವನ್ನ ತುಂಬಾ ಸುಂದರವಾಗಿ ಚಿತ್ರಿಸಿರುವಂತಹ ಒಂದು ಅಧ್ಯಾಯ. ತುಂಬಾ ಸುಂದರವಾದದ್ದು ಅಕ್ಷರ ಬ್ರಹ್ಮಯೋಗ. 9ನೇದು ರಾಜವಿದ್ಯಾ ರಾಜಗುಹ್ಯ ಯೋಗ. ಇದರಲ್ಲಿ 34 ಶ್ಲೋಕಗಳಿವೆ. ಅದರಲ್ಲಿ ಕೃಷ್ಣ ಪರಮಾತ್ಮ ಮತ್ತೆ ಮತ್ತೆ ಹೇಳುವಂತಹ ಮಾತು ಒಂದೇ, ಇಡೀ ಜಗತ್ತಿನಲ್ಲಿ ನಾನು ಒಬ್ಬನೇ ಎಲ್ಲರ ಗುರಿಯಾಗಬೇಕು ಅಷ್ಟೇ, ಅದರಿಂದ ನಿಮಗೆ ಒಳ್ಳೆಯದು ಅನ್ನೋ ಮಾತನ್ನ ತೋರಿಸ್ಕೊಡ್ತಾನೆ. ಮತ್ತು ಆ ಮಾರ್ಗ ಕ್ಲಿಷ್ಟಕರವಾದದ್ದಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ದುರಾಚಾರಿಯಾಗಿದ್ರೂ ಕೂಡ ನನ್ನಲ್ಲಿ ನಂಬಿಕೆಯನ್ನು ಹೊಂದಿದ ನಂತರ ಖಂಡಿತವಾಗಿಯೂ ಅವನ ಜೀವನವೂ ಕೂಡ ಮಾರ್ಪಾಡಾಗುತ್ತೆ ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾನೆ. ಇಲ್ಲಿಯೂ ಕೂಡ ಒಂದು ಕರ್ಮ ಮಾರ್ಗಕ್ಕೆ ಹೆಚ್ಚಿನ ಒತ್ತನ್ನ ಕೃಷ್ಣ ಪರಮಾತ್ಮ ನೀಡಿದ್ದಾನೆ. ಮತ್ತೆ 10ನೇ ಅಧ್ಯಾಯ ಇದು ವಿಭೂತಿ ಯೋಗ. 42 ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ರೂಪಿತವಾಗಿರುವಂತಹ ಒಂದು ಅಧ್ಯಾಯ. ಸುಮಾರು 81 ರೀತಿಯ ವಿಭೂತಿಗಳನ್ನ ಅವನು ಅಲ್ಲಿ ನಿರ್ದೇಶನ ಮಾಡಿ ಯಾವ ವ್ಯಕ್ತಿಯಲ್ಲಿ ಅಥವಾ ವಸ್ತುವಿನಲ್ಲಿ ಒಂದು ವೈಶಿಷ್ಟ್ಯವನ್ನ ನಾವು ಕಾಣ್ತೀವಿ, ಆ ಎಲ್ಲ ವೈಶಿಷ್ಟ್ಯವು ನನ್ನದೇ ವಿಭೂತಿ, ನನ್ನದೇ ಹಿರಿಮೆ, ನನ್ನದೇ ಗರಿಮೆ ಅನ್ನೋ ಮಾತನ್ನ ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಇದು ತುಂಬಾ ಉತ್ತಮವಾದಂತಹ ಒಂದು ಅಧ್ಯಾಯ ವಿಭೂತಿ ಯೋಗ. ಸಾಮಾನ್ಯವಾಗಿ ಕಂಠಪಾಠಕ್ಕೆ ಇದನ್ನ ಬಹಳ ಜನ ಉಪಯೋಗಿಸ್ಕೋತಾರೆ. ಹಾಗೆಯೇ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನ ಕೂಡ ಇಬ್ರು ಕೂಡ ಸಂಜಯ ಮತ್ತೆ ಅರ್ಜುನ ತಮ್ಮ ದಿವ್ಯ ದೃಷ್ಟಿಗಳಿಂದ ಕಾಣುವಂತಹ ಒಂದು ವಿಶ್ವರೂಪ, ಅದರ ಬಣ್ಣನೆಯಲ್ಲಿ ತೊಡುತ್ತಾರೆ. ಅದರಲ್ಲಿ ಸುಮಾರು 55 ಶ್ಲೋಕಗಳಲ್ಲಿ ಸಂಜಯ ಮತ್ತೆ ಅರ್ಜುನ ಇವರಿಬ್ಬರು ಆ ಕೃಷ್ಣನ ವಿರಾಟ್ ಸ್ವರೂಪವನ್ನ ಹೇಗೆ ಕಂಡರೋ ಅದನ್ನ ಸುಂದರವಾಗಿ ಬಣ್ಣಿಸಿರುವಂತಹ ಒಂದು ಪ್ರಸಂಗ. ಎಲ್ಲರ ಮನಸ್ಸನ್ನ ತುಂಬಾ ಆಕರ್ಷಿಸುವಂತಹ, ಹಾಗೆಯೇ ವಿಭಿನ್ನ ಪರಿಣಾಮಗಳನ್ನ ಉಂಟು ಮಾಡಬಲ್ಲಂತಹ ಶಕ್ತಿ ಇರೋ ಒಂದು ಅಧ್ಯಾಯ ಈ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ. ಮತ್ತೆ 12ನೇ ಅಧ್ಯಾಯ ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟದ್ದು. 20 ಶ್ಲೋಕಗಳಲ್ಲಿ ಈ ಭಕ್ತಿ ಯೋಗದ ಬಗ್ಗೆ ಹೇಳ್ತಾ ಆ ಭಕ್ತರ ಲಕ್ಷಣಗಳನ್ನ ತುಂಬಾ ಚೆನ್ನಾಗಿ ಉಲ್ಲೇಖಿಸ್ತಾನೆ. ಇದು ಭಕ್ತಿ ಯೋಗ ಅಂತ ಅನ್ನಿಸ್ಕೊಂಡ್ರು ಕೂಡ ಇದರಲ್ಲಿಯೂ ಅತಿ ಹೆಚ್ಚಾಗಿ ಕೃಷ್ಣ ಪರಮಾತ್ಮ ಒತ್ತನ್ನ ನೀಡೋದು ಜ್ಞಾನ ಮಾರ್ಗಿಗಳಿಗೆ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ವಿಶ್ವರೂಪವನ್ನ ಯಾರು ಉಪಾಸನೆ ಮಾಡ್ತಾರೋ ಹಾಗೂ ಯಾರು ಆ ಜ್ಞಾನ ಮಾರ್ಗದಲ್ಲೇ ತಮ್ಮ ಇಡೀ ಜೀವನವನ್ನ ಸಲ್ಲಿಸಿರ್ತಾರೋ ಅವರು ಇಬ್ಬರಿಗೂ ಅತ್ಯಂತ ಪ್ರಿಯವಾದಂತಹ ಆ ಭಕ್ತರ ವಿವರಣೆಯನ್ನ ತುಂಬಾ ಸುಂದರವಾಗಿ ಮಾಡಿಕೊಟ್ಟಿದ್ದಾನೆ. ಸುಮಾರು 35-36 ಲಕ್ಷಣಗಳನ್ನ ಇಲ್ಲಿ ಕೋಡಿಫೈ ಮಾಡಿ ಅವುಗಳನ್ನ ತನ್ನ ಭಕ್ತರಲ್ಲಿ ಕಂಡರೆ ನನಗೆ ತುಂಬಾ ಇಷ್ಟವಾದದ್ದು ಅನ್ನೋ ಮಾತನ್ನ ಹೇಳ್ತಾನೆ. ತುಂಬಾ ಸುಂದರವಾದಂತಹ ಒಂದು ಅಧ್ಯಾಯ ಇದು. ಇಲ್ಲಿ ವಿಶ್ವರೂಪದ ಉಪಾಸಕರು ಹಾಗೂ ಅಕ್ಷರ ಬ್ರಹ್ಮನ ಉಪಾಸಕರು ಇವರಿಬ್ಬರ ಮಧ್ಯೆ ಇರುವ ಒಂದು ಸಣ್ಣ ಗೆರೆಯ ಬಗ್ಗೆ ಅಲ್ಲಿ ಮಾತನಾಡ್ತಾರೆ. ಇಬ್ಬರೂ ಕೂಡ ಮುಖ್ಯರೇ. ಅಕ್ಷರೋಪಾಸನೆ ಯಾರು ಮಾಡ್ತಾರೆ ಅವರು ಜ್ಞಾನ ಯೋಗಿಗಳು. ಹಾಗೆ ಯಾರು ಆ ವಿಶ್ವರೂಪದ ಉಪಾಸನೆಯನ್ನ ಮಾಡ್ತಾರೆ ಅವರು ಭಕ್ತಿ ಮಾರ್ಗದ ಮೂಲಕ ಕಡೆಗೆ ಸೇರುವುದು ಈ ಜ್ಞಾನ ಮಾರ್ಗವನ್ನೇ ಅನ್ನುವ ಮಾತನ್ನ ನಾವು ಈ ಅಧ್ಯಾಯದಲ್ಲಿ ಕಾಣ್ತೀವಿ. ಈಗ ಮುಂದೆ
13ನೇ ಅಧ್ಯಾಯವನ್ನ ನೋಡೋಣ. ಈ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು. ಯಾಕೆಂತಂದ್ರೆ ಇದರಲ್ಲಿ ಸಾಂಖ್ಯ ತತ್ವದ ಅನೇಕ ವಿಚಾರಗಳನ್ನ ಕೃಷ್ಣ ಪರಮಾತ್ಮ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಂಡಿದ್ದ. ಇಲ್ಲಿ ಕ್ಷೇತ್ರಜ್ಞ, ಕ್ಷೇತ್ರ ಅಂತಂದ್ರೆ ದೇಹ, ಕ್ಷೇತ್ರಜ್ಞ ಅಂತಂದ್ರೆ ಆ ಕ್ಷೇತ್ರವನ್ನ ತಿಳಿದಿರುವಂತಹ ವ್ಯಕ್ತಿ. ಅದನ್ನ ಹೇಗೆ ತಿಳಿಯಬೇಕು ಅಂತಂದ್ರೆ ಜ್ಞಾನದ ಮೂಲಕ ತಿಳಿಯಬೇಕು. ಹೀಗಾಗಿ ಈ ಇಡೀ ಅಧ್ಯಾಯದಲ್ಲಿ ಈ ಕೆಲವು ಪದಗಳನ್ನ ನಾವು ಮತ್ತೆ ಮತ್ತೆ ಕೇಳ್ತೀವಿ. ಮೊದಲನೇ ಶ್ಲೋಕ ಕೇವಲ ಪ್ರಸ್ತಾವನೆ ಆಗಿದೆ. ಇದು ಕೃಷ್ಣನೇ ಹೇಳಿರುವಂತಹ ಮಾತು, ಅವನು ಕೊಡುವಂತಹ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್, ಪ್ರಸ್ತಾವನೆ. ತಾನು ಯಾವ ವಿಷಯದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳಿಸೋದಿಕ್ಕೆ ಹೊರಟಿದ್ದೀನಿ ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ. 2ರಿಂದ 7ನೇ ಶ್ಲೋಕಗಳು, 6 ಶ್ಲೋಕಗಳಲ್ಲಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು, ಅವುಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಡ್ತಾನೆ. ಮತ್ತೆ 8ರಿಂದ 12ನೇ ಶ್ಲೋಕ, 5 ಶ್ಲೋಕಗಳಲ್ಲಿ ಜ್ಞಾನ, ಯಾವ ಜ್ಞಾನದ ಮೂಲಕ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತಹ ಜ್ಞಾನವನ್ನ ಕುರಿತು ಅನೇಕ ಮಾತುಗಳನ್ನ ಹೇಳ್ತಾರೆ. ಮತ್ತೆ 13ರಿಂದ 19ನೇ ಶ್ಲೋಕದ ತನಕ 7 ಶ್ಲೋಕಗಳಲ್ಲಿ ಜ್ಞೇಯ ಅಂತಂದ್ರೆ ಯಾವುದನ್ನ ತಿಳಿದುಕೊಳ್ಳಬೇಕು, ಅದಕ್ಕೆ ಜ್ಞೇಯ ಅಂತ ಹೆಸರು. ಆ ಜ್ಞೇಯದ ಬಗ್ಗೆ ಅಂದ್ರೆ ಆ ಪರಮಾತ್ಮನ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಅದು ಜ್ಞೇಯ. ಜ್ಞ ಅಂತನ್ನೋದು ತಿಳುವಳಿಕೆ ಅನ್ನುವ ಧಾತುವಿನಿಂದ ಬಂದದ್ದು. ಜ್ಞ ಅಂತಂದ್ರೆ ತಿಳಿ ಅಂತನೋ ಅರ್ಥ. ಆ ಜ್ಞ ಅಂತನ್ನೋದರ ಆಧಾರದ ಮೇಲೆ ಈ ಕ್ಷೇತ್ರಜ್ಞ, ಕ್ಷೇತ್ರವನ್ನು ಅರಿತವನು, ಜ್ಞೇಯ ಯಾರು ತಿಳಿಯಲ್ಪಡಬೇಕೋ ಅಂತಹವನು, ಜ್ಞಾನ ಯಾವುದರ ಮೂಲಕ ತಿಳಿದುಕೊಳ್ಳಬೇಕು ಅಂತಹದ್ದು. ಹೀಗೆ ಆ ಜ್ಞ ಅಂತನ್ನುವ ಧಾತು ಈ ಒಂದು ಅಧ್ಯಾಯದಲ್ಲಿ ತುಂಬಾ ಪ್ರಮುಖವಾಗಿ ಬಳಸಲ್ಪಟ್ಟಿದೆ. ಜ್ಞ ಅಂತಂದ್ರೆ ತಿಳುವಳಿಕೆ, ತಿಳಿದುಕೋ. ಹಾಗೆ ಈ 20ರಿಂದ 24ನೇ ಶ್ಲೋಕಗಳಲ್ಲಿ, ಒಟ್ಟು 5 ಶ್ಲೋಕಗಳಲ್ಲಿ ಪುರುಷ ಮತ್ತು ಪ್ರಕೃತಿ ಈ ಎರಡರ ಬಗ್ಗೆ ಅನೇಕ ಮಾತುಗಳು ಬರುತ್ತವೆ. ಇದು ನೇರವಾಗಿ ಕಪಿಲ ಮಹರ್ಷಿಗಳಿಂದ ಪ್ರಣೀತವಾದಂತಹ ಸಾಂಖ್ಯ ಸೂತ್ರಗಳು ಹಾಗೂ ಅದನ್ನು ಆಧರಿಸಿ ಬರೆದಂತಹ ಒಂದು ಸಾಂಖ್ಯ ಕಾರಿಕ ಈಶ್ವರ ಕೃಷ್ಣ ಅನ್ನುವ ಮಹರ್ಷಿ, ಅವನ ಕೈಯಿಂದ ಬಂದಂತಹ ಒಂದು ಪುಸ್ತಕ ಸಾಂಖ್ಯ ಕಾರಿಕ. ಅವುಗಳಲ್ಲಿ ಚರ್ಚಿತವಾದಂತಹ ವಿಷಯಗಳ ಬಗ್ಗೆ ಬಂದಿರುವಂತದ್ದು ಪುರುಷ ಮತ್ತು ಪ್ರಕೃತಿ, ಈ 2 ತತ್ವಗಳು. ಪುರುಷ ಅಂತಂದ್ರೆ ಇಲ್ಲಿ ಆತ್ಮ ಅಂತ ಅರ್ಥದಲ್ಲಿ ಬಳಸಲ್ಪಟ್ಟಿಲ್ಲ. ಪುರುಷ ಅಂತನ್ನೋದು ಸಾಕ್ಷೀಭೂತವಾದಂತಹ ಒಂದು ತತ್ವ. ಪ್ರಕೃತಿ ಇದು ಪ್ರೈಮಾರ್ಡಿಯಲ್ ನೇಚರ್ ಅಂತ ಕರೆಸಿಕೊಳ್ಳುತ್ತೆ. ಇದರ ಶಾಖೋಪಶಾಖೆಗಳಾಗಿ ಅನೇಕ ತತ್ವಗಳು, ಉಳಿದ 24 ತತ್ವಗಳು ಕೂಡ ಬಂದಿರೋ ಕಾರಣದಿಂದಾಗಿ ಇದನ್ನ ಪ್ರಕೃತಿ ಅಂತ ಕರಿತೀವಿ. ಅದರಲ್ಲಿ ಸಾಂಖ್ಯ ತತ್ವದಲ್ಲಿ ಇವೆರಡಕ್ಕೂ ಕೂಡ ತುಂಬಾ ವಿಶೇಷವಾದ ಸ್ಥಾನ ಉಂಟು. ಇಲ್ಲಿ ಒಂದು ಮಾತನ್ನ ನೆನಪಿಟ್ಕೋಬೇಕಾಗತ್ತೆ. ಸಾಂಖ್ಯರು ಅನೇಕ ಪುರುಷರನ್ನ ನಂಬುವಂತಹ ವ್ಯಕ್ತಿಗಳು. ಆದ್ದರಿಂದ ಇಲ್ಲಿ ದ್ವೈತಕ್ಕಿಂತಲೂ ಹೆಚ್ಚಾಗಿ ಪುರುಷ ಪ್ರಕೃತಿ ಅಂತ ಅನ್ನೋದು ಸಾಂಖ್ಯ ತತ್ವಗಳನ್ನ ಸರಿಯಾಗಿ ಗಮನಿಸಿದಾಗ ಅದಕ್ಕೂ ಮತ್ತೆ ನಾವಿಲ್ಲಿ ಭಗವದ್ಗೀತೆಯಲ್ಲಿ ಕಾಣುವಂತಹ ಬ್ರಹ್ಮ ತತ್ವಕ್ಕೂ ಅತಿ ಹೆಚ್ಚಿನ ವಿರೋಧವನ್ನ ನಾವು ಕಾಣ್ತೀವಿ. ಆದರೂ ಕೂಡ ಈ ಪ್ರಕೃತಿಯ ಯಾವ ತತ್ವ ಇದೆ ಅಂದ್ರೆ ಗುಣಾತ್ಮಕವಾದಂತಹ 3 ಗುಣಗಳಿಂದ ಕೂಡಿರುವಂತಹ ಪ್ರಕೃತಿ ಎರಡಕ್ಕೂ ಸಮಾನವಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ 5 ಶ್ಲೋಕಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮತ್ತೆ 25ರಿಂದ 35 11 ಶ್ಲೋಕಗಳಲ್ಲಿ ಈ ಸಾಧನೆ ಮತ್ತೆ ಅದರ ಫಲ ಏನು ಅನ್ನೋದನ್ನ ತುಂಬಾ ಸಾಂದರ್ಭಿಕವಾಗಿ ಕೃಷ್ಣ ಪರಮಾತ್ಮ ಒಂದು ಚಿತ್ರಣವನ್ನು ಕೊಟ್ಟಿದ್ದಾನೆ, ಸಮಾರೋಪ ಮಾಡ್ತಾನೆ. ಈ 13ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ.
ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ 4 ಪದಗಳು. ತುಂಬಾ ಸುಂದರವಾದಂತಹ ಒಂದು ಅಧ್ಯಾಯ. ಯಾಕೆಂತಂದ್ರೆ ಇಲ್ಲಿ ನಾವು ಕಂಡುಕೊಳ್ಳುವಂತಹ ಅನೇಕ ವಿಷಯಗಳು ನಮ್ಮ ಮನಸ್ಸಿನ ಅನೇಕ ಭ್ರಮೆಗಳನ್ನು ದೂರಗೊಳಿಸುತ್ತವೆ. ಇದಂ ಶರೀರಂ ಕೌಂತೆಯ ಶ್ರೀ ಭಗವಾನು ವಾಚ. ಭಗವಂತ ತಾನು ಹೇಳ್ತಾ ಇದ್ದಾನೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇಲ್ಲಿ 2 ಪದಗಳ ನಿರ್ವಚನೆಯನ್ನ ಕೃಷ್ಣ ಪರಮಾತ್ಮ ಮಾಡಿಕೊಡ್ತಾ ಇದ್ದಾನೆ. ಯಾವುದು 2 ಪದಗಳು? ಕ್ಷೇತ್ರ, ಎರಡನೇದು ಕ್ಷೇತ್ರಜ್ಞ. ಕ್ಷೇತ್ರ ಅಂತಂದ್ರೆ ಯಾವುದು? ಇದಂ ಶರೀರಂ ಕ್ಷೇತ್ರಂ ಇತ್ಯಭಿಧೀಯತೆ. ಈ ಒಂದು ಮಾನವನ ಶರೀರ ಯಾವುದಿದೆ ಅದನ್ನ ಕ್ಷೇತ್ರ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇತಿ ಅಭಿಧೀಯತೆ. ಅಭಿಧಿ ಅಂತಂದ್ರೆ ಅದಕ್ಕೆ ಹೇಳಲ್ಪಡುತ್ತದೆ ಅಂತ ಅದರ ಅರ್ಥ. ಎರಡನೇದು ಯಹ ಏತತ್ ವೇತ್ತಿ, ಯಾರು ಇದನ್ನ ಅರ್ಥ ಮಾಡಿಕೊಳ್ತಾನೆ, ತಂ ಕ್ಷೇತ್ರಜ್ಞ ಇತಿ ತದ್ವಿದಃ ಪ್ರಾಹುಃ. ಕ್ಷೇತ್ರವನ್ನ ಯಾರು ಅರ್ಥ ಮಾಡಿಕೊಳ್ತಾನೆ, ಈ ದೇಹವನ್ನ, ಅವನಿಗೆ ಕ್ಷೇತ್ರಜ್ಞ ಅನ್ನುವ ಹೆಸರನ್ನ, ಅದನ್ನ ಕಂಡುಕೊಂಡಿರುವಂತಹ ಪ್ರಾಜ್ಞರು ಕರೀತಾರೆ. ತದ್ವಿದಃ, ತತ್ ವಿದಃ, ಅದನ್ನು ಅರಿತವರು. ಯಾವುದನ್ನ? ಈ ಕ್ಷೇತ್ರ ಕ್ಷೇತ್ರಜ್ಞಗಳ ಬಗ್ಗೆ ಚೆನ್ನಾಗಿ ಯಾರಿಗೆ ಅರ್ಥವಾಗಿದೆಯೋ ಅಂತಹವರು ಇದನ್ನ ಕ್ಷೇತ್ರ ಅಂತ ಕರೀತಾರೆ. ದೇಹವನ್ನ, ಆ ದೇಹವನ್ನ ಯಾರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರನ್ನ ಕ್ಷೇತ್ರಜ್ಞರು ಅಂತ ಕರೀತಾರೆ. ಇದು ತುಂಬಾ ಸಿಂಪಲ್ ಡೆಫಿನೇಷನ್ ಅಂತ ಅನ್ನಿಸಿದರೂ ಕೂಡ ಇದಕ್ಕೆ ತುಂಬಾ ಹೆಚ್ಚಿನ ಒಂದು ಅರ್ಥ ಉಂಟು. ಯಾಕಂದ್ರೆ ಇಲ್ಲಿ ಹೊಸ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಈ ಅಧ್ಯಾಯದಲ್ಲಿ ಅನೇಕ ಹೊಸ ವಿಚಾರಗಳನ್ನ ಕೃಷ್ಣ ಪರಮಾತ್ಮ ತಿಳಿಯಪಡಿಸ್ತಾ ಇದ್ದಾನೆ. ಇಲ್ಲಿ ಪರಾಪ್ರಕೃತಿ, ಅಪರಾಪ್ರಕೃತಿ, ಕ್ಷರ ಅಕ್ಷರ, ಆತ್ಮ ಅನಾತ್ಮ, ಹೀಗೆ ಅನೇಕ ವಿಚಾರಗಳನ್ನ ನಾವು ಇಲ್ಲಿಯ ತನಕ ಕೇಳ್ಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಈಗ ಕ್ಷೇತ್ರ ಕ್ಷೇತ್ರಜ್ಞ ಮತ್ತೆ ಜ್ಞಾನ, ಈ ವಿಚಾರಗಳನ್ನು ನಾವು ಅರ್ಥಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ. ಇಲ್ಲಿ ಈ ಶರೀರ ಅನ್ನೋದಕ್ಕೆ ಕ್ಷೇತ್ರ ಅಂತ ಕರೆಯಲ್ಪಟ್ಟಿದೆ. ಇಲ್ಲಿ ಕ್ಷೇತ್ರ ಅಂತಂದ್ರೆ ಅದನ್ನ ಹೇಗೆ ನಿಷ್ಪನ್ನ ಮಾಡೋದು? ಕ್ಷೀಯತೆ ಧಾನ್ಯೈಹಿ ಅತ್ರ ಕ್ಷೇತ್ರಂ. ಕ್ಷೇತ್ರ ಅಂತಂದ್ರೆ ಅದಕ್ಕೆ ಮೊದಲನೇದಾದಂತಹ ಅರ್ಥ ಹೊಲ ಅಂತಾಗತ್ತೆ, ಗದ್ದೆ ಅಂತಾಗತ್ತೆ. ಅದಕ್ಕೆ ಕ್ಷೇತ್ರ ಅಂತ ಕರೀತೀವಿ. ಕ್ಷೀಯತೆ ಧಾನ್ಯೈಹಿ ಅತ್ರ ಕ್ಷೇತ್ರಂ. ಇಲ್ಲೆಲ್ಲ ಧಾನ್ಯಗಳನ್ನ ನಾವು ಬೀಜವಾಗಿ ಬಿತ್ತಿ ಫಲವನ್ನ ಪಡಿತೀವಿ, ಅದಕ್ಕೆ ಕ್ಷೇತ್ರ ಅಂತ ಕರಿತೀವಿ. ಅದಕ್ಕೂ ದೇಹಕ್ಕೂ ಕ್ಷೇತ್ರ ಅಂತಂದ್ರೆ ಏನರ್ಥ? ಇಲ್ಲಿ ದೇಹವನ್ನ ಕ್ಷೇತ್ರ ಅಂತ ಹೇಗೆ ಪರಿಗಣಿಸೋದಕ್ಕೆ ಸಾಧ್ಯ? ಕೋಶದ ಸಹಾಯವನ್ನ ನೋಡೋಣ. ನಾವು ಎಲ್ರೂ ಕೂಡ ಬಹಳಷ್ಟು ಜನಕ್ಕೆ ನಮಗೆ ಅಮರಕೋಶ ಅಂತಂದ್ರೆ ಏನು ಅಂತ ಗೊತ್ತು. ಈ ಕೋಶಗಳು ಸಂಸ್ಕೃತದಲ್ಲಿ ಅನೇಕ ಇವೆ. ಅನೇಕ ಕೋಶಗಳು ಅಂತಂದ್ರೆ ನಿಮಗೊಂದು ಇಡೀ ಒಂದು ಕಪಾಟ್ನಲ್ಲಿ ಸ್ಟೋರ್ ಮಾಡುವಷ್ಟು ಕೋಶಗಳು ಸಂಸ್ಕೃತದಲ್ಲಿ ಇವೆ. ಮುಖ್ಯವಾದದ್ದು ಅಮರಕೋಶ. ನಿಜ, ಈ ಅಮರಕೋಶದಲ್ಲಿ ಅಥವಾ ಯಾವುದೇ ಉಳಿದ ಕೋಶಗಳಲ್ಲಿ ಅದಕ್ಕೂ ಮತ್ತೆ ಒಂದು ಡಿಕ್ಷನರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಈ ಡಿಕ್ಷನರಿನಲ್ಲಿ ನಮ್ಗೆ ಯಾವುದು ಪದ ಇದೆಯೋ ಆ ಪದಕ್ಕೆ ಸರಿಯಾದ ಅರ್ಥ ಸಿಗುತ್ತೆ. ಆದ್ರೆ ಈ ಕೋಶಗಳಲ್ಲಿ, ಥೆಸಾರಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಕೋಶಗಳಿಗೆ, ಆ ಥೆಸಾರಸ್ ಅಲ್ಲಿ ನಿಮಗೆ ಅಸ್ಪಷ್ಟವಾಗಿ ಅರ್ಥ ಗೊತ್ತಿರುತ್ತೆ, ಸ್ಪಷ್ಟವಾಗಿ ನಿಮಗೆ ಪದ ಗೊತ್ತಿರೋದಿಲ್ಲ. ಆವಾಗ ನೀವು ಈ ಥೆಸಾರಸ್ ಅಂತ ಗ್ರಂಥಗಳನ್ನು ಹುಡುಕ್ಬೇಕಾಗತ್ತೆ. ಅದಕ್ಕೆ ಪರ್ಯಾಯವಾಚಿಯಾದದ್ದು ಕೋಶ. ಈ ಥೆಸಾರಸ್ಗಿಂತ ಸುಮಾರು 800 ವರ್ಷಗಳಷ್ಟು ಹಳೆಯದಾದಂತಹ ಸಂಸ್ಕೃತ ಗ್ರಂಥಗಳು.
ಮೊದಲನೆಯ ಥೆಸಾರಸ್ ಇಂಗ್ಲಿಷ್ ಅಲ್ಲಿ ಬಂದಿದ್ದು ಸುಮಾರು 19ನೇ ಶತಮಾನದಲ್ಲಿ. ಆದ್ರೆ ನಮ್ಮಲ್ಲಿ ತುಂಬಾ ಪ್ರಾಚೀನವಾದಂತಹ ಇಂಥ ಒಂದು ಗ್ರಂಥ ಅಂತಂದ್ರೆ ಅದಕ್ಕೆ ನಿಘಂಟು ಅಂತ ಕರೀತಾರೆ. ಅದು ಸುಮಾರು 6ನೇ ಶತಮಾನ ಕ್ರಿಸ್ತ ಪೂರ್ವ ಅದು ಪ್ರಚಲಿತವಿತ್ತು ನಿಘಂಟು. ಆದ್ದರಿಂದ ತುಂಬಾ ದೊಡ್ಡ ಪರಂಪರೆಯನ್ನೇ ಹೊಂದಿದೆ. ಇನ್ನೊಂದು ಕೋಶ ತುಂಬಾ ಪ್ರಚಲಿತವಿರೋದು ಮೇದಿನಿ ಕೋಶ. ಈ ಮೇದಿನಿ ಕೋಶದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ 1 ಅಕ್ಷರದ ಪದಗಳು, 2 ಅಕ್ಷರದ ಪದಗಳು, 3 ಅಕ್ಷರದ ಪದಗಳು, 4 ಅಕ್ಷರದ ಪದಗಳು, ಬಹು ಅಕ್ಷರಗಳ ಪದಗಳು ಹೀಗೆ ವಿಭಾಗಗೊಂಡು ಅದರ ಮೂಲಕ ಅನೇಕ ಪರ್ಯಾಯವಾಚಿ ಶಬ್ದಗಳನ್ನು ಕೊಡುವಂತ ಒಂದು ಕೋಶ ಮೇದಿನಿ ಕೋಶ. ಅಮರಕೋಶದಲ್ಲಿ ನಮಗೆ ಬೇಕಾದಂತಹ ಎಲ್ಲ ಪದಗಳು ಕೂಡ ಅಂದ್ರೆ 3 ರೀತಿಯ ಒಂದು ಅಧ್ಯಾಯಗಳಲ್ಲಿ ಅಲ್ಲಿ ಕಾಣ್ತೀವಿ. ಆದರೆ ಮೇದಿನಿ ಕೋಶ ಅಕ್ಷರಗಳ ಆಧಾರದ ಮೇಲೆ ವಿಂಗಡಿಸಲ್ಪಟ್ಟಂತಹ ಪದಗಳ ಸೂಚಿ. ಅಲ್ಲಿ ಈ ಕ್ಷೇತ್ರ ಅಂತ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಸಿಗುತ್ತೆ. ಕ್ಷೇತ್ರಂ ಶರೀರೇ ಕೇದಾರೆ ಸಿದ್ಧಸ್ಥಾನ ಕಲತ್ರಯೋಹೋ. ಕ್ಷೇತ್ರ ಅಂತಂದ್ರೆ ಶರೀರ, ಕೇದಾರ ಅಂತಂದ್ರೆ ಬೇಸಿಕಲಿ ನಾವು ಯಾವ ಜಾಗದಲ್ಲಿ ಬೀಜವನ್ನ ಬಿತ್ತಿ ಬೆಳೆ ತೆಗಿತೇವೋ ಅದಕ್ಕೆ ಕೇದಾರ ಅಂತ ಕರೀತಾರೆ. ಸಿದ್ಧಸ್ಥಾನ ಕಲತ್ರಯೋಹೋ, ಸಿದ್ಧರು ಮತ್ತು ಸ್ಥಾನ ಪುಣ್ಯಕ್ಷೇತ್ರಗಳು ಹಾಗೂ ಕಲತ್ರ ಅಂದ್ರೆ ಸ್ತ್ರೀಯರು, ಈ ಎಲ್ಲಕ್ಕೂ ಕೂಡ ಕ್ಷೇತ್ರ ಅಂತ ನಾವು ಪದವನ್ನ ಪ್ರಯೋಗಿಸ್ತಾರೆ. ಇದು ಮೇದಿನಿ ಅನ್ನೋ ಕೋಶದಿಂದ ಬರುವಂತಹ ಒಂದು ಅರ್ಥ ಸಂಗ್ರಹ. ಇಲ್ಲಿ ಮೊದಲನೇ ಒಂದು ಸಾಲನ್ನ ನೋಡಿ, ಇದಂ ಶರೀರಂ ಕೌಂತೆಯ. ಕೌಂತೆಯ ಕುಂತಿ ಪುತ್ರನೇ. ಇದಂ ಶರೀರಂ, ಈ ಒಂದು ಶರೀರವನ್ನ ಕ್ಷೇತ್ರಂ ಇತಿ ಅಭಿಧೀಯತೆ, ಇದನ್ನ ಕ್ಷೇತ್ರ ಅಂತ ಕರೆಯಲ್ಪಡುತ್ತೆ. ಎರಡನೇದು ಏತದ್ಯೋ ವೇತ್ತಿತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಯಾರು ಈ ವಿಚಾರವನ್ನ ಬಲ್ಲವರು ಅವರು ಈ ಕ್ಷೇತ್ರವನ್ನ ತಿಳಿದುಕೊಂಡವನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಕ್ಷೇತ್ರಂ ಜಾನಾತಿ ಇತಿ ಕ್ಷೇತ್ರಜ್ಞ, ಕ್ಷೇತ್ರವನ್ನ ತಿಳಿದುಕೊಂಡಿದ್ದಾನೆ ಆದ್ದರಿಂದ ಇವನು ಕ್ಷೇತ್ರಜ್ಞ. ಇಲ್ಲಿ ಮುಂದೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾವು ವಿವರವಾಗಿ ಕಾಣ್ತೀವಿ ಇವೆರಡು ವಿಚಾರದ ಬಗ್ಗೆ. ಇಲ್ಲಿ ಮನುಸ್ಮೃತಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಯೋ ಅಸ್ಯ ಆತ್ಮನಃ ಕಾರಯಿತ ತಂ ಕ್ಷೇತ್ರಜ್ಞಂ ಪ್ರಚಕ್ಷತೆ ಯಃ ಕರೋತಿ ತು ಕರ್ಮಾಣಿ ಸ ಭೂತಾತ್ಮ ಇತ್ಯುಚ್ಯತೆ ಬುದ್ಧಿಃ. ಅವನು ಹೇಳ್ತಾನೆ, ಜೀವಾತ್ಮನಿಗೆ ಪ್ರೇರೇಪಿಸಿ ಕೆಲಸ ಮಾಡಿಸುವವನು ಕ್ಷೇತ್ರಜ್ಞ, ಕರ್ಮಗಳನ್ನ ಮಾಡುವವನು ಜೀವಾತ್ಮ, ಹೀಗೆ ಅಂತ ಹೇಳಿ. ಹಾಗೆ ಕ್ಷೇತ್ರಂ ಶರೀರಂ ಮಮೇತಿ ಜಾನಾತಿ ಜ್ಞ ಅವಬೋಧನೆ. ಜ್ಞ ಅಂತಂದ್ರೆ ಅವಬೋಧ, ಅದರ ಬಗ್ಗೆ ಜ್ಞಾನ ಉಂಟಾಗೋದು. ಅದಕ್ಕೆ ಕಹ ಅಂತ ಸೇರಿಸಿದ್ರೆ ಕ್ಷೇತ್ರಜ್ಞ. ಕ್ಷೇತ್ರಂ ಶರೀರಂ ಮಮ ಇತಿ ಜಾನಾತಿ. ಕ್ಷೇತ್ರ ಅಂತಂದ್ರೆ ಇದು ನನ್ನದು ಅಂತ ಯಾರು ಭಾವಿಸ್ತಾನೆಯೋ ಅಂತ ಅವನು ಕ್ಷೇತ್ರ. ಕ್ಷೇತ್ರೇಷು ಸರ್ವದೇಹೇಶು ಅಂತರ್ಯಾಮಿ ತಯ ಆತ್ಮಸ್ವರೂಪಂ ಜಾನಾತಿ. ತನ್ನ ದೇಹದಲ್ಲಿ ಅಂತರ್ಯಾಮಿಯಾಗಿ ಆ ಪರಮಾತ್ಮನ ಯಾವ ಒಂದು ಅಂಶ ಇರುತ್ತೆ ಅದನ್ನ ಆತ್ಮಸ್ವರೂಪಂ, ಅವನು ಯಾರು ತಿಳ್ಕೊಂಡಿರ್ತಾನೆ ಅವನು ಆತ್ಮಜ್ಞ. ಆ ಎರಡನೇ ಭಾಗದ ಅರ್ಥ ಕ್ಷೇತ್ರಜ್ಞ ಅಂತಂದ್ರೆ, ಕ್ಷೇತ್ರ ಅಂತಂದ್ರೆ ದೇಹ. ಆ ಕ್ಷೇತ್ರದಲ್ಲಿ ದೇಹದಲ್ಲಿ ಯಾವಾಗಲೂ ಜಾಗೃತನಾಗಿ ಇರುವಂತಹ ಚೈತನ್ಯ ಸ್ವರೂಪಿ ಪರಮಾತ್ಮ, ಅದನ್ನ ಯಾರು ಅರಿತಿರ್ತಾನೆ ಅವನಿಗೆ ಕ್ಷೇತ್ರಜ್ಞ ಅನ್ನುವ ಒಂದು ಮಾತು ಸಲ್ಲುತ್ತೆ. ಇದು ಮೊದಲನೇ ಶ್ಲೋಕದ ಅರ್ಥ. ಸಮಯ ಆಗ್ತಾ ಇರೋದ್ರಿಂದ ನಾಳೆ ಮುಂದುವರ್ಸೋಣ. ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸೋಣ.
ತುಂಬಾ ಸುಂದರವಾದಂತಹ ಅಧ್ಯಾಯ ಇದು. ಸ್ವಲ್ಪ ಅರ್ಥ ಆಗೋದು ಕ್ಲಿಷ್ಟವಾದರೂ ಕೂಡ ನಾವು ನಿಧಾನವಾಗಿ ಆಲೋಚನೆ ಮಾಡಿಕೊಂಡು ಈ ಶ್ಲೋಕಗಳನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಇದನ್ನ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಭರವಸೆಯಲ್ಲಿ ಇವತ್ತಿನ ಈ ಒಂದು ಉಪನ್ಯಾಸವನ್ನ ಮುಕ್ತಾಯಗೊಳಿಸ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮೋಪ್ಯೇಕಂ ತಸ್ಯ ದೇವಸ್ಯ ಸೇವ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ ಗೀತಾ ತತ್ವೈಕ ವೇದ್ಯಂ ಭವಹರಣ ಪಟಂ ಬುದ್ಧ ಮುಕ್ತ ಸ್ವಭಾವಂ ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್ ಯಸ್ ಸರ್ವಾತ್ಮ ಪ್ರಬುದ್ಧಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.